ಈ ರೀತಿಯಾಗಿ ನಿನ್ನೆ ಹೇಳಿದಂತೆ ಏನು ಮಾಡಬೇಕು? ಏತದೇವಚ ಸಚ್ಚಾಸ್ತ್ರಂ ಸುಶಾಸ್ತ್ರಂ ತತ್ಪರಂ. ಇದೇ ಸಚ್ಚಾಸ್ತ್ರ, ಇದಕ್ಕಿಂತಲೂ ಭಿನ್ನವಾದದ್ದು ದುಶ್ಶಾಸ್ತ್ರ. ಇದೇ ಸಚ್ಚಾಸ್ತ್ರ ಅಂತಂದರೆ ಇದೇ ಅಂದರೆ ಏನು? ನಿನ್ನೆ ಹೇಳಿದ್ದಷ್ಟು ನೆನಪಿನಾಗಿಲ್ಲ. ಇನ್ನೊಮ್ಮೆ ಹೇಳ್ತೀನಿ ಅಂತ ಕೇಳಿದ್ರೆ, ಭಗವಂತನ ಸರ್ವೋತ್ತಮತ್ವ, ಗುಣಪರಿಪೂರ್ಣತ್ವ, ನಿರ್ದೋಷತ್ವ, ಸ್ವಾತಂತ್ರ್ಯ, ಸರ್ವ ಪ್ರೇರಕತ್ವ, ಸರ್ವೋಪಕಾರಕತ್ವ. ದೇವರಮಗ ಇಷ್ಟೆಲ್ಲ ಮಹಾಮಹಿಮನಾದರೂ ಪರಮೋಪಕಾರ ಪರಮೋಪಕಾರ ಅಂದ್ರೇ ಭಕ್ತಿ ಹುಡ್ತದೆ. ಅವರ ಪಾಡಿಗೆ ದೊಡ್ಡವರು ಇರ್ಬೋದು, ನಮಗೇನಾಗಿದೆ ಭಾವದಿಂದ ಅಂತ ನಾವು ಕೇಳ್ತೀವಿ. ದೇವರು ಗುಣಪರಿಪೂರ್ಣ ಆಗ್ಯಾನ, ಓಕೆ ಒಪ್ಕೊಂಡು ಗುಣಪರಿಪೂರ್ಣ. ದೋಷಬೋದಾಗ್ಯಾನ, ಓಕೆ. ನಮಗೇನು ಫಾಯ್ದೆ? ಗುಣಪರಿಪೂರ್ಣತ್ವ ಬರ್ತದೆ. ಗುಣಪರಿಪೂರ್ಣ ಅಂದ್ರೆ ಏನು? ಗುಣಪರಿಪೂರ್ಣದೊಳಗೆ ಪರಮೋಪಕಾರಕತ್ವ ಒಂದು ಗುಣನೇ. ಇನ್ನೊಂದು ಗುಣ ಅದೇ ಗೊತ್ತಾದ್ರೆ ನಿಸ್ವಾರ್ಥಿ. ತನಗೇನೋ ಲಾಭ ಇಲ್ಲದೆ ಇದ್ದರೂ ಇನ್ನೊಬ್ಬರಿಗೆ ಸಹಾಯ ಮಾಡೋದು, ಇದೊಂದು ಗುಣ. ಆ ಸರ್ವಗುಣ ಪರಿಪೂರ್ಣ ಅಂದ್ರೆ ಇದು ಬಂತೆ. ಬಿಡಿಸಿ ಹೇಳಿದಷ್ಟೇ. ಇದೆಲ್ಲ ಪರಮಾತ್ಮನ ಅದ್ಭುತ ಗುಣಗಳು. ದೋಷವಿಲ್ಲ, ಸ್ವತಂತ್ರ, ಅತ್ಯಂತ ಭಿನ್ನ. ಪರಮಾಬ್ರಹ್ಮಾದಿಗಳು ಯಥಾ ಪ್ರಕಾರವಾಗಿ ಅವರು ತಾರತಮ್ಯಯುಕ್ತವಾಗಿ ಶಕ್ತಿ ಉಳ್ಳವರು ಇತ್ಯಾದಿ ಇತ್ಯಾದಿ ನೀನು ಹೇಳಿಯಾಯ್ತು. ಈ ಪ್ರಮೇಯವನ್ನು ಹೇಳುವುದು ಇದೊಂದು ಪ್ರಮೇಯ. ಈ ಪ್ರಮೇಯ ಗಟ್ಟಿ ಮಾಡತಕ್ಕಂಥ ನೋಡಿ, ಯಾವುದೇ ಒಂದು ಪ್ರಮೇಯಕ್ಕೆ ಒಂದು ಪ್ರಮಾಣ ಬೇಕಲ್ಲ. ಮಾನಾಧೀನ ಮೇಯ ಸಿದ್ಧಿ. ಮೇಯ ಮಾಡಬೇಕಾಯ. ಮೇಯ ಅಂದರೆ ಏನು? ಜ್ಞೇಯ ವಸ್ತು ಪದಾರ್ಥ ಎಂದ ಅದನ್ನು ನಾವು ಖಾತ್ರಿಪಡಿಸೋದಕ್ಕೆ ಪ್ರಮಾಣ ಬೇಕು. ಯಾವುದೇ ಮೇಯದ ಸಿದ್ಧಿ ಮಾನಾಧೀನ. ಇದು ಪುಸ್ತಕ ಅಂತಿದು ನಿಮಗೆ ಜ್ಞಾನ. ಇದು ಜ್ಞೇಯ. ಪುಸ್ತಕ ಅಂತ ನೀವು ಪ್ರಮಾಣ ಏನು? ಪ್ರತ್ಯಕ್ಷ. ಏನಿದೆ? ಪ್ರತ್ಯಕ್ಷ. ಈ ಕರೆಂಟ್ ಅದ ಅಂತ ನಮಗೆ ಜ್ಞಾನ. ಈ ಜ್ಞಾನ ಅದರ ಅಧೀನ? ಅನುಮಾನ ಅಧೀನ. ಅನುಮಾನದ ನಮ್ಮ ಬೆಂಕಿ ಲೈಟ್ ಕಾಣಿಸ್ತದೆ, ಅದು ಕರೆಂಟ್ ಇರಬಹುದು. ವಿಷ್ಣು ಸರ್ವೋತ್ತಮ ನಿಮ್ಮ ಜ್ಞಾನ. ಅದರಿಂದ ಪ್ರಮಾಣ ಯಾವುದು? ಆ ಜಗತ್ತಿನ 3 ಪ್ರಮಾಣಗಳು: ಪ್ರತ್ಯಕ್ಷ, ಅನುಮಾನ, ಹಾಗೆ. ಈ 3 ಪ್ರಮಾಣಗಳಿಂದ ಸಿದ್ಧವಾದದ್ದೇ ನಿಜವಾದ ಪ್ರಮೇಯ. ಪ್ರಮೇಯ ಅಂದ್ರೆ ವಸ್ತುವಿನ ಜ್ಞಾನ. ವಸ್ತುವಿನ ಪ್ರಮಾಣ ಇಲ್ಲ. ಈ ನೀವೇನು ಹೇಳಿದಿರಿ? ಒಂದು 4-5 ಮಾತು ಹೇಳಿದ್ರಿ. ವಿಷ್ಣು ಸರ್ವೋತ್ತಮ, ಗುಣಪರಿಪೂರ್ಣ, ಸ್ವತಂತ್ರ, ದೋಷದೂರ, ಪರಮಬ್ರಹ್ಮಾದಿಗಳು ಯಥಾ ಪ್ರಕಾರ ತಾರತಮ್ಯೋಪೇತವಾಗಿದ್ದಾರೆ. ಇವು ಎಲ್ಲವೂ ನಿರಂತರ ಭೇದ ಅದ. ಎಲ್ಲಿ ಇಲ್ಲದೆ ಅಲ್ಲಿ ಎಲ್ಲ ಕಡೆ ಇದು ಇವನ್ನ 4-5 ಮಾತವು. ಈ ಪ್ರಮೇಯ ಅಂತ ಏನದ? ಈ ಪ್ರಮೇಯ ಅಂತ ಇದು ಎದರಿಂದ ಸಿದ್ಧ ಆಯಿತು? ಪ್ರಮಾಣಗಳ ದೇವರ ವಿಷಯಕ್ಕೆ ಪ್ರಮಾಣಗಳು ಅಂತಂದ್ರೆ ಆಗಮನ. ಯಾಕಂದ್ರೆ ನಾವು ಕಣ್ಣಿಂದ ನೋಡ್ಲಿಕ್ಕೆ ಶಕ್ತಿಲ್ಲ, ಮತ್ತು ಅನುಮಾನ. ದೇವರನ್ನ ಅಥವಾ ಪುಣ್ಯ ಪಾಪ ಸ್ವರ್ಗ ನರಕ ದೇವರು ಅವ್ರು ಇವ್ರು ದೊಡ್ಡವರು, ಸಣ್ಣವರು, ಅವ್ರ ಸಮೀರರು, ಭಾವಿ ಸಮೀರರು, ಇವರ ಅವರ ಇಂಥವೆಲ್ಲ ಇವೆಲ್ಲ ನಿಮ್ಗೆ ಗೊತ್ತಾಗೋದು ಅದರಿಂದ. ಯಾರೋ ಒಬ್ಬ ಆದ್ರೂ ಕನಸಿನಿಂದ ಅಲ್ಲ, ಪ್ರಮಾಣಗಳು. ಯಾರೋ ಒಬ್ರು ಕನಸು ಮಾತ್ರ ಹೇಳಿದೀವಿ ಅಂದ್ರೆ ಈ ಭಾಳ ದುರ್ಬಲ ಪ್ರಮಾಣ. ನೀನು ಹೇಳ್ದ ನೀವು ಪ್ರಬಲ ಪ್ರಮಾಣ ಯಾವುದು ಅಂತಂದ್ರೆ ವೇದಶಾಸ್ತ್ರ, ಪುರಾಣ, ಇತಿಹಾಸ, ಪಂಚರಾತ್ರ. ಅಲ್ಲಿ ಬ್ರೇಕ್ ಹಾಕ್ಬೇಕು. ವೇದವ್ಯಾಸನ ಮಾಡಿದ್ದು ಎಲ್ಲ ಪ್ರಮಾಣ ವೇದವ್ಯಾಸ ಮಾಡಿ ಎಲ್ಲ ಪ್ರಮಾಣ. ಬಾಳೆಹಣ್ಣು ಭಾಳ ಯೋಗ್ಯ ಅಂದ್ರೆ ಎಲ್ಲ ಗ್ರಾಹ್ಯ ಅದು ಪಟ್ಟಿ ಹೋಗಿದಿರ್ತದೆ. ಹಂಗೆ ವೇದವ್ಯಾಸನ ಮಾಡಿದ್ದೆಲ್ಲ ಪ್ರಮಾಣ ಅಲ್ಲ. ಯಾವುದೋ ಒಂದು ಪುರಾಣದಾಗ ಬಂತಪ್ಪ, ನೋಡ್ರಿ ವಾದಾಸ್ತನ ಭಾವಿಸಿದ್ರು. ಯಾವ ಪುರಾಣ ಅದು? ಶ್ರೀಮದಾಚಾರ್ಯ ಸ್ವೀಕಾರ ಮಾಡ್ಯಾರೇನು? ಅದನ್ನು ಆಚಾರ್ಯರಿಂದ ಗೃಹೀತವಾದ ಪುರಾಣ. ಅದು
ಬಂತು ನೋಡಿ ಮತ್ತೆ ಏನೋ ಶ್ರೀಮದಾಚಾರ್ಯದಿಂದ ಅದು ಆ ವಾಕ್ಯ ಗ್ರಹಣ ಆಗಿರಬೇಕು. ಹಂಗೆ ಜಗತ್ತಿನಾಗ ನಿಮ್ಮ ಶಿವಸರ್ವೋತ್ತಮಕ್ಕೆ ಅನೇಕ ಪುರಾಣ ವಾಕ್ಯವನೇ ಅವ. ಅಷ್ಟೇ ಆಗಿದೆ. ಹೆಂಡ ಕುಡಿಯುವುದು ಅತ್ಯಂತ ಶಾಸ್ತ್ರೀಯ ಅಂತ ಒಂದು ಪುರಾಣ. ಶಾಕ್ತರು ಬರೆದು ಮದ್ಯಂ ಮಾಂಸಂ ತಥಾ ಮಚ್ಛಂ ಮುದ್ರಾ ಮೈಥುನಮೇವ ಚ. ಇವು 5 ಮಕಾರ ದೈವಿ ನಿರ್ವಾಣ ಹೇತವೆ. ಆ ದೇವಿಯನ್ನು ಪಡೆದಕ್ಕೆ ಇವು 5 ಬೇಕು. ಇದು ದೈವಿ ಭಾರತೊಳಗದ ಅದು ಎಲ್ಲ ಪ್ರಮಾಣ, ಪುರಾಣದಾಕ್ಷಣ ಎಲ್ಲ ಪ್ರಮಾಣ ಅಲ್ಲ. ಅದಕ್ಕೆ ಏವಂ ಸಂಶೋಧಿತ ನ್ಯಾಯ ವೇದವ್ಯಾಸದೇವರು ಮಾಡಿದ್ದ ಪ್ರಮಾಣ. ವೇದವ್ಯಾಸದೇವರ ವಿಷಯವನ್ನು ಪ್ರಮಾಣವನ್ನು ಶ್ರೀಮದಾಚಾರ್ಯ ಸ್ವೀಕಾರ ಮಾಡಿರಬೇಕಾದ್ರೆ ಶ್ರೀಮದಾಚಾರ್ಯ ಗ್ರಹಣ ಮಾಡಿದ್ದನ್ನು ಮುಂದಿನೆಲ್ಲ ಟೀಕಾ ಟಿಪ್ಪಣಿಕಾರ ಉದಾಹರಣೆ ಮಾಡಿರಬೇಕು. ಇಷ್ಟೆಲ್ಲ ಏನವ ನೋಡ್ರಿ ಪ್ರಮಾಣಗಳ ಮೀಮಾಂಸ ಜರ್ನಿ ಒಳಗೆ ಮಾಡಿದ್ರೆ ವಾದರಾಜರ ಭಾವಿ ಸಮೀರತ್ತು ಎಲ್ಲೆಂದು ಹತ್ತಂಗೆ. ಇನ್ನು ದಾಸರು ಹೇಳ್ತಾರೆ, ಅವ್ರು ಹೇಳ್ತಾರೆ. ದಾಸರು ಯಾರೇ ದಾಸರು ಹೇಳ್ಕೊಳಕ ಆ ದಾಸರು ಹೇಳಿದ ವಾಕ್ಯಕ್ಕೆ ಇದು ಸಾತ್ವಿಕ ಪ್ರಮಾಣ ಬೇಕೆ ತೋರಿಸ್ಬೇಕಾಗ್ತದೆ. ಪ್ರಮೇಯದ ವಿರುದ್ಧ ಇದ್ರೆ ಈಗ ಏಕಾದಶ ರುದ್ರ ಯಾರು? ಹನುಮಂತ ದೇವರಿಗೆ ಏಕಾದಶ ರುದ್ರ ಭೀಮನ ಅವತಾರ. ಭೀಮಾದಿಗಳು ಲಿಂಗ ಪೂಜಾ ಮಾಡಿದ್ರು, ರಾಮ ಲಿಂಗ ಪೂಜಾ ಮಾಡಿದ. ಇವೆಲ್ಲ ಅವ ಸಾಕರು. ಇವುಗಳು ಪ್ರಮಾಣೇನು? ಶ್ರೀಮದಾಚಾರ್ಯರು ಅದನ್ನು ಗ್ರಹಣ ಮಾಡಿದರೂ ಕೂಡ ಅದು ನಾಟಕ ಅಂತ ಹೇಳಿ. ಅಂತೂ ತಾತ್ಪರ್ಯ ಏನಾಯಿತು, ಶಾಸ್ತ್ರಗಳ ಪ್ರಮಾಣದಾಕ್ಷಣ ಒಮ್ಮೆ ಯಾವುದೋ ಶಾಸ್ತ್ರದಿಂದ ಯಾವುದೋ ಒಂದು ವಾಕ್ಯ ಅಂತ ತೋರಿಸ್ಬೇಡ ನಮಗೆ. ಅದೇನಾಗಬೇಕದು ಸ್ಕೂಲ್ನೇ ಆಗಿರ್ಬೇಕು. ಶ್ರೀಮದಾಚಾರ್ಯ ಸರ್ವರ್ಗಿಂದ ಬೀಳ್ಬೇಕು ಹೊರಗದು. ವೇದವ್ಯಾಸ ಸಮುದ್ರದ ಹಂಗದು. ಸಮುದ್ರ ನೀರು ರಿಫೈನ್ಡ್ ಆಗಿ ಕುಡಿಲಿಕ್ಕೆ ಬರಬೇಕಾದ್ರೆ ಎಷ್ಟು ಕಷ್ಟ ಆಗ್ತದೆ ಅಂತ ಕೇಳಿ 60 ಹೋಗಿ ಕೇಳ್ತಾರೆ. ಹಂಗೆ ಎಲ್ಲ ಪುರಾಣ ಎಲ್ಲ ಶಾಸ್ತ್ರ ವೇದ ಯಾವುದೋ ಒಂದು ವೇದ ಮೂಲ ನೋಡಿ ಏಕೋ ರುದ್ರಾವತಸ್ತೆ ತ ಬ್ರಹ್ಮಾನ ವಿಷ್ಣು ತ್ವಮೇವ ಪ್ರತ್ಯಕ್ಷ ಬ್ರಹ್ಮಾಸಿ. ಯಾರಿಗೆ? ಗಣಪತಿ. ಬೇರೆ ಶ್ರೀಮದಾಚಾರ್ಯರಿಗೆ ಅರ್ಥ ಮಾಡ್ತಾರೆ. ಮತ್ತು ಸೂತ್ರ ಬಂತೆ ತತ್ಸಮನ್ವಯ ಅಂತ. ಅಲ್ಲಿ ಗಣಪತಿ ಅಂದರೆ ವಿಷ್ಣು ಹೊತ್ತು ಇವಲ್ಲ. ಮತ್ತು ಯಾವುದೇ ವೇದದ ವಾಕ್ಯವನ್ನ ಸಂಶಯ ಬಂದಾಗ ನಿರ್ಣಯ ಮಾಡೋದು ಯಾವುದು? ಬ್ರಹ್ಮಸೂತ್ರ ಅರ್ಥ ಆಗಿದ್ದಾಗ ನಿರ್ಣಯ ಮಾಡೋದು ಯಾವುದು? ಆಚಾರ್ಯ ಭಾಷ್ಯದ ಅರ್ಥ ಹೇಳೋದು ಯಾವುದು? ಅವ್ರ ಅರ್ಥ ಹೇಳೋದು ಯಾವುದು? ಟೀಕಾ ಟಿಪ್ಪಣಿಗಳ ರಾಯರ ಇತ್ಯಾದಿ. ಅಂದ್ರೆ ಇವೆಲ್ಲ ಏನವಲ್ಲ, ಇದು ತಗೊಂಡವ್ರು ನಿರ್ಣಯ ಮಾಡೋದಿರ್ತದ. ಅದೇ ಆಚಾರ ನಮಗೆ ಆಗಂಗಂತೆ ನಾವು ನಿಮ್ಮ ಸಮೀಪಕ್ಕೆ ಬರಂಗಂತ ಒಂದು ಕೇಳ್ಕೊಂಡು ಏನೇ ಹೇಳ್ಬೋದು ಹೋಗ್ತದೆ. ಕಾಬೇಡ್ರಿ, ನೀವು ನಿರ್ಣಯ ಮಾಡಿ ಕೇಳಿಲ್ಲ. ನಿರ್ಣಯ ಮಾಡಿದ್ದೇನದಲ್ಲ ರೆಡಿಮೇಡ್ ಫುಡ್, ಅದನ್ನು ಕೇಳ್ರಿ. ಅದು ನಮಗೆ ಸಿಗಲಿಲ್ಲ ಅಂದ್ರೆ ಇವೊಂದು 5-6 ಮಾತವ ಇದಕ್ಕೆ ವಿರುದ್ಧ ಆಗದೆ ಇದ್ದಂತ ಓದ್ಕೋತ ನೋಡಿ ಕೇಳ್ಬೋದು. ಇಷ್ಟೆಲ್ಲ ಹಿಡಿದು ಏತದೇವ ಇಷ್ಟ. ಏತದೇವ ಅಂತ ಶ್ಲೋಕದಲ್ಲ, ಇದೇ ಸಚ್ಚಾಸ್ತ್ರ. ಇದನ್ನೇ ವೇದವ್ಯಾಸ ದೇವರಿಗೆ ಎಲ್ಲ ಋಷಿ ಮುನಿಗಳು ಮುಂಜಾನೆ ಬದಲಿಗೆ ಬಂದು ಏನ್ರಿ ಗುರುಗಳೇ 18 ಪುರಾಣ ಬರೆದಿದೆ. ಒಂದ್ರೊಳಗೆ ಶಿವಾಸರ್ವೋತ್ತಮ, ಗಣಪತಿ, ಒಬ್ಬ ವಿಷ್ಣು, ಒಬ್ಬ ನೀವೇ ಬಂದದ ಮೊದಲೇ ನಮ್ಮ ತಲೆ ಕೆಟ್ಟದ. ಇದ್ರೊಳಗೆ ನಿರ್ಣಯ ಮಾಡೋದು ಹೆಂಗೆ? ವೇದವ್ಯಾಸರಿಗೆ ಅವ್ರಿಗೆ ಬರದವ್ರಿಗೆ ಕೇಳಬೇಕು. ಆವಾಗ ನೀವು ಯಜಮಾನರು ಅಡುಗೆ ಮಾಡಿಸಿರಿ, ಮೈಗೆ ಮಂದಿಗೆ, ಮಡಿ ಮಂದಿಗೆ, ವೃತದವ್ರಿಗೆ ಅನ್ನೋ ಮಾಡಿಸಿರಿ. ಆವಾಗ ನೀವು ಕೇಳ್ತೀರಿ, ನೀವು ವೃತ ಮಾಡೋರಿ, ನಿಮ್ಮ ಅಡಿಗೆ ಬೇರೆ, ಅನ್ನೋದವ್ರಿಗೆ ಬೇರೆ, ಬಫೆದವ್ರಿಗೆ ಬೇರೆ, ಎಲ್ಲಿ ಬೇರೆ. ಒಬ್ಬೇ ಯಜಮಾನಿ ಮಾಡಿಸಿರ್ತಾನೆ ಎಲ್ಲ. ಮತ್ತು ಅವನೇ ಮಾಡ್ಸೋಣ ದೆಲಗಳು ಹೋಗಿ ಕೂತ್ರೆ ಹಂಗೆ ಊಟಕ್ಕೆ ನೀವು ನೋಡ್ಕೋಬೇಕಿಲ್ಲ. ಅದಕ್ಕೆ ವೇದವ್ಯಾಸರು ಹೇಳಿದರು, ಕೇಳ್ರಪ್ಪ ಬಂದಿರಿ ಕೇಳ್ರಿ. ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧತ್ಯ ಭುಜಮುಚ್ಯತೆ. ಸತ್ಯವಾಗಿ ಹೇಳ್ತನು, ಕೈ ಮ್ಯಾಲ ಮಾಡಿ ಹೇಳ್ತನು. ಏನು ಹೇಳ್ತೀರಿ? ವೇದಶಾಸ್ತ್ರಾತ್ ಪರಂ ನಾಸ್ತಿ. ವೇದಗಳು, ಶಾಸ್ತ್ರ ಅಂದ್ರೆ ಬ್ರಹ್ಮಸೂತ್ರ ಎಸೆಟ್ರಾ. ಇದಕ್ಕೆ ಅನುಕೂಲವಾದಂಥ ಪರಂ, ಇದಕ್ಕಿಂತ ಉತ್ತಮವಾದಂತಹ ಗ್ರಂಥಗಳು ಯಾವುವೂ ಇಲ್ಲ.
ಒಂದು ನದೈವಂ ಕೇಶವಾದ ಪರಂ. ಕೇಶವ ಅಂದ್ರೆ ಯಾರು? ವಿಷ್ಣು. ಅವನಕ್ಕಿಂತ ಸರ್ವೋತ್ತಮ ದೇವತಾ ಯಾವ? ನಿಮಗೆ ದೇವತಾವ ಸಾಕಷ್ಟು ಇವು ಯಾರು? ಅದನ್ನೇ ಶ್ರೀಮದಾಚಾರ್ಯ ಎಂದು ಹೇಳ್ಯಾರ. ಹೇಳಿ ದ್ವಾದಶ ಉಚ್ಛಿತ ಬಾಹುಯುಗಂ. ಉಚ್ಛಿತ ಬಾಹುಯುಗಂ ಪುರುಹಂ ಜಗನ್ಮ ನಿಜಂ ನಿಯತಂ ಹರಿಪಾದ ವಿನಮ್ರತೆಯಾ ಸತ್ ಹರಿದೇವ ಪರೋ ಹರಿದೇವ ಹರಿದೇವ ಜಗತ್ಪಿತೃಮಾತಿರತೋಸ್ಯ ಪದಂ ಜಗದೀಶ್ಯತಮಂ ಪರಮಾತ್ಮರತ ಪುರುಷೋ ತದಳಂ ಬಹುಲೋಕ ವಿಚಿಂತನ. ಮಂದಿ ಕಾರ್ಬಾರ್ ಮಾಡೋದು ಸಾಕು. ಪ್ರವಣಂ ಕುರು ಮಾನಸ ಈಶನ ಪದದಲ್ಲಿ ಪ್ರವಣ ಮನಸ್ಸನ್ನು ಹರಿಸಪಾಕುಸು ಅಲಂ ಸಾಕು. ಇದು ಚೆನ್ನಾಗಿದ್ದಾಗೆ ಕಾರ್ಬಾರ್ ಮಾಡಿ ತಲೆ ಕೆಡಿಸ್ಕೊಂಡು ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಈಶ ಪರೇ ತತೋಸ್ತ್ಯ ಪರಂ ಜಗದೀಶ್ಯತಮಂ ಪರಮಾತ್ಮರತಃ ಪುರುಷೋತ್ತಮತಃ. ಶೃಣುತಾಮರ ಸತ್ಯವಚಃ ಪರಮಂ. 13ನೇ ಅಧ್ಯಾಯ ಪೂರ್ಣ ಭಗವದ್ಗೀತಾ ಉಪನಿಷತ್ತು ಸೂತ್ರದೇ ಸಾಕು. ಶೃಣುತಾಮರ ಸತ್ಯವಚಃ ಪರಮಂ. ಶೃಣುತ ಕೇಳ್ರಿ, ನನ್ನ ಸತ್ಯ ಮಾತು ಕೇಳ್ರಿ ಅಂತ, ಸತ್ಯವತಿಯ ಸುತನ ಮಾತು ಕೇಳ್ರಿ ಅಂತ ಅರ್ಥ. ಶೃಣುತಾಮರ ಸತ್ಯವಚಃ ಪರಮಂ ಶಪಥೇದಿಥಂ ಉಚ್ಛಿತ ಬಾಹುಯು. ಶಪಥದಿಂದ ಕೈಗಳನ್ನು ಮೇಲ್ ಮಾಡಿ ಹೇಳಿದ್ದವನು ನ ಹರೇ ಪರಮೋ ನ ಹರೇ ಸದಶಃ ಪರಮಸ್ತತ ಸರ್ವಚಿದಾತ್ಮಗಳ. ಹರಿಯಕ್ಕಿಂತಲೂ ಉತ್ತಮವಾದಂತಹ ಚೈತನ್ಯ ರಾಶಿಗಳಲ್ಲಿ ಇನ್ನೊಂದು ಸರ್ವೋತ್ತಮ ದೇವತಾ ಯಾವುದೂ ಇಲ್ಲ. ಶೃಣುತ ಕೇಳ್ರಪ್ಪ ಅಂತ ಆಚಾರ್ಯ ಅಂತಾರೆ. ಕೇಳ್ರಿ. ಶೃಣುತಾಮರ ಸತ್ಯ ವಚಃ ಪರಮಂ ಶಪಥೇರಿತಂ. ಈ ರೀತಾನು ಹೇಳಲ್ಪಟ್ಟದ್ದು. ಶಪಥ ಅಂದ್ರೆ ಆಣಿ ಮಾಡಿ ಹೇಳಲ್ಪಟ್ಟ. ಉಚ್ಛಿತ ಬಾಹುಯುಗ ಏನು? ನ ಹರೇ ಪರಮೋ ನ ಹರೇ ಸದಶಃ. ದೇವರಿಗಿಂತಲೂ ಉತ್ತಮ ಯಾವುದೂ ಇಲ್ಲ, ಸದಸ್ಯವೂ ಆಗಿಲ್ಲ. ನ ಹರೇ ಪರಮೋ ಮುಂದೆ ಪರಮಸ್ವತು ಸರ್ವ ಚಿದಾತ್ಮಗಣ. ಚಿದಾತ್ಮಗಣ ಚೈತನ್ಯ ಗಣಗಳಲ್ಲಿ ಸರ್ವೋತ್ತಮ ದೇವರು. ನಚ ಕರ್ಮ ವಿಮಾಮಲ ಕಾಲ ಗುಣ ಪ್ರಭತೀಶ ಮಚಿತ್ತನು ತರ್ತೀಯ. ಕರ್ಮವೇ ಶ್ರೇಷ್ಠ ಅಂತಾರೆ ಕೆಲವರು, ಪ್ರಕೃತಿ ಶ್ರೇಷ್ಠ ಅಂತಾರ, ನಮ್ಮ ಅವಿದ್ಯಾನೇ ಎಲ್ಲ ಮಾಡಿಸ್ತಾನೆ ಕೆಲವು ಅಂತಾರ. ನಚ ಕರ್ಮ ಅಂದ್ರೆ ನಮ್ದೆಲ್ಲದಕ್ಕೂ ನಮ್ಮ ಕರ್ಮವೇ ಕಾರಣ ಇಲ್ಲ. ಕರ್ಮ ವಿರುದ್ಧ ಮಾದ ಯಾವುದು? ಅವಿದ್ಯಾನೇ ಜಗತ್ತಿಗೆ ಕಾರಣ ಅಂತಾರ ಕೆಲವರು. ಅವಿದ್ಯಾದಿಂದ ಇಷ್ಟೆಲ್ಲ ಆಗಿದೆ. ಕಾಲ ಆಮೇಲೆ ಮರ ಅಂದರೆ ದೋಷದೂರವಾದಂಥ ಜಡವಾದಂಥ ಪ್ರಕೃತಿ. ಕರ್ಮ ವಿಮಾಮಲ ಕಾಲ. ಕಾಲವೇ ಎಲ್ಲ ಮಾಡ್ತದೆ. ಟೈಮ್ ವಿಲ್ ಬಿ ಡಿಸೈಡ್. ಕಾಲ ಗುಣ ಸತ್ವಾದಿ ಗುಣಗಳೇ ಕಾರಣ ಅಂತೀಯ? ಇಲ್ಲ. ಅದೇ ಸತ್ವಾದಿ ಗುಣಗಳು ಕಾರಣ. ನಚ ಕರ್ಮ ವಿಮಾಮಲ ಕಾಲ ಗುಣ ಪ್ರಕೃತಿ ಇವೇ ಮೊದಲಾದವುಗಳು ಕಾರಣ ಅಲ್ಲ. ಯಾಕ? ಅಚಿತ್ತನು ಇವೆಲ್ಲ ಜಡ. ಒಂದೇ ತಗೊಂಡ ಇವೆಲ್ಲ ಏನಿವು? ಚಿದ ಚಿತ್ತನು ಸರ್ವ ಮಸೌತು ಹರಿ. ಚಿತ ಅಚಿತ್ತವನ್ನು ಯಮ ಏತ ಪ್ರೇರಣಾ ಮಾಡ್ತಾನೆ ಪರಮಾತ್ಮ. ಇದು ಚಿತ್ತನು ಸರ್ವ ಇದು ವೈದಿಕ ವಸ್ತಿ ವಚ. ಇದಕ್ಕೆ ನಾ ಅಲ್ಲ, ವೈದಿಕ ವೇದ ವಚನಗಳು ಸಾರೇ ವೈದಿಕ ಮಸ್ತಿ ವಚ. ಚಿದ ಚಿತ್ತನು ಸರ್ವ ಮಸೌತು ಹರಿ ಯಮಯೇತ ವೈದಿಕ ಮಸ್ತಿ ವಚ. ವೈದಿಕ ಮಸ್ತಿ ವಚ ಮುಂದೆ ವ್ಯವಹಾರ ಭಿದ ಬಂತ ನೋಡ್ರಿ. ಇಲ್ಲ ಸರ್ವೋತ್ತಮ ಅಂದ್ಮ್ಯಾಲ ಮತ್ತು ಇದೆಲ್ಲ ಭೇದ ಕಾಣಿಸ್ತದ. ಭೇದ ಎಲ್ಲ ಇದು ವ್ಯವಹಾರ ಭೇದ. ವ್ಯವಹಾರ ಭಿದ ವ್ಯಾವಹಾರಿಕ ಭೇದ ನಾವು ಒಪ್ಪಿವು. ದೇವರು ಸರ್ವೋತ್ತಮ ನಾವೇನ ಅಂದ್ರೆ ವ್ಯವಹಾರ ಭಿದಾಪಿ ಜಗತಾಂ ಗುರೋಹೋ ಚಿತ್ತಗತಂ. ಜಗದ್ಗುರುಗಳಾದಂಥ ವೇದವ್ಯಾಸ ದೇವರದ್ದು ಬುದ್ಧಿಯಾಗಿ ಮಾತಲ್ಲದು. ಚೋದ್ಯಮ ಅಪರಂ, ಅದು ಇನ್ನೊಬ್ರದ್ದು ಮಾತಂದ್ರೆ. ಅಂದ್ರೆ ಇದು ಕಾಣತಕ್ಕಂಥ ಭೇದ ಎಲ್ಲ ಏನಾಗಿದೆ ಅಂದರೆ ವ್ಯಾವಹಾರಿಕ ಭೇದ, ತಾತ್ಕಾಲಿಕ ಭೇದ, ಇದೆಲ್ಲ ಹಾಳಾಗಿ ಹೋಗ್ತದೆ. ಮುಂದೆ ಒಂದೇ ಆಗ್ತದೆ ಅನ್ನತಕ್ಕಂಥದ್ದು. ಮತ್ತು ಚಿತ್ತಗತ ಹರಿಯ ಯಾರು? ಜಗದ್ಗುರು ಯಾರು?
ವೇದವ್ಯಾಸ ವೇದವ್ಯಾಸ ಮನಸ್ಸಿನ ಮಾತಲ್ಲದು, ಸೈಚೋದ್ಯ ಪರಂ, ಆ ಚೋದ್ಯ ಇನ್ನೊಬ್ರದು. ವ್ಯವಹಾರ ಭೇದದ ಹಂಗ ಅಂತಕ್ಕಂಥ ಚೋದ್ಯದಲ್ಲ. ಚೋದ್ಯ ಅಂದ್ರೆ ಈ ಮಾತು ಯಾವುದು ಅಪರಂ, ಬೇರೆ ಅಂದ್ಬಿಟ್ರು. ವೇದವ್ಯಾಸದಲ್ಲಿ ಎಲ್ಲರೂ ಭೇದ ಎರಡವ, ವ್ಯವಹಾರ ಭೇದ, ಪಾರಮಾರ್ಥಿಕ ಭೇದ, ಆ ಭೇದ ಈ ಭೇದನೋ ಒಂದೇ ಭೇದವೇ. ಚಿತ್ತಗತ ಚೋದ್ಯ ಭಾವ ಪುರುಷ ಪುರುಷ ಹರಿತ್ಯವದ ಸ್ವಯಮೇವ ಹರಿ. ಭಾವ ಪುರುಷ, ಭಾಳ ಮಂದಿ ಪುರುಷರಿದ್ದ ಜಗತ್ತಿನಾಗ. ಅಂದ್ರೆ ಪುರುಷ ಹೇಳಿದ ಯಸ್ಮಾತ್ ಶರಮದೇದೋಹಂ ಅಕ್ಷರಾಮಿನೋತ್ತಮ ಅದೋಸ್ಮಿ ಲೋಕೆ ವೇದೇ. ಹರಿ 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 ಅವದತ್. ಹರಿ ಅಂದ್ರೆ ಯಾರು? ಪರಮಾತ್ಮೆಗೆ ಹೇಳ್ಯಾನ. ಎಲ್ಲಿ? ಗೀತಾದೊಳಗೆ ಭಾವ ಪುರುಷ ಪುರುಷ ಪ್ರವರೋ ಹರಿತ್ಯ ಸ್ವಯಮೇವ ಹರಿ. ಚತುರಾನನ ಪೂರ್ವ ವಿಮುಕ್ತಿ ಅನುಸರವಾಯ್ತು. ಮೋಕ್ಷ ಒಳಗೆ ಒಂದೇ ಆಗ್ತೀವಿ ಅಂದ್ರೆ ಚತುರಾನನ ಪೂರ್ವ ವಿಮುಕ್ತಿಗಣ ಹರಿಮೇತ್ಯತು ಪೂರ್ವದೇವ ಸದಾ. ಚತುರಾನಂದರು ಮೊದಲಾದಂತಹ ಬ್ರಹ್ಮದೇವರೇ ಮೊದಲಾದರು ಮೋಕ್ಷೊಳಗನು ಕೂಡ ಮೊದಲಿನಂತೇನೆ ಹರಿಯ ಭಕ್ತರಾಗಿ ಅಲ್ಲೇ ಇದ್ದಾಗ ನೋಡಿ. ಇದೆಲ್ಲ ಈ ಸದ್ಯ ಏನಾಗಿದ್ದೆಲ್ಲ ಸಾರ. ಅದು ಇಲ್ಲಿ ಕೆಲವಂತಾರ ಮೋಕ್ಷೊಳಗೆ ಒಂದೇ ಆಗ್ತೀವಿ ಅಂದ್ರೆ ನೋ. ಚತುರಾನನ ಪೂರ್ವ ವಿಮುಕ್ತ ಗಣ ಹರಿಮೇತ್ಯತು ಪೂರ್ವದೇ. ಹರಿಯನ ಬಂದು ಪೂರ್ವದೇವ ಅಂದ್ರೆ ಹಿಂದಿದ್ದಂಗೆ ಇಲ್ಲಿಯೂ ದಾಸರೇ ಆಗ್ಯಾರ. ಎಲ್ಲಿ? ಮೋಕ್ಷೊಳಗೆ. ಚತುರಾನನ ಪೂರ್ವ ವಿಮುಕ್ತ ಗಣ ಹರಿಮೇತ್ಯತು ಪೂರ್ವದೇವ ನಿಯತೋಚ್ಚ ವಿನೀಚತ ಏವ ನಿಜಾಂ. ನಿಯತವಾದಂತಹದ್ದು ಆಪವು ನೀಚ ಮತ್ತು ಚಾರ್ತಮ್ಯಯುಕ್ತವಾದಂತಹ ಪದವಿಯನ್ನೇ ಪಡೆದರು. ನಿಯತೋಚ್ಚ ವಿನೀಚ ನಿಜಾಂ ಪರಂ ವಚನ. ಆನಂದ ತೀರ್ಥ ಸಂಗಮ ಪೂರ್ಣ ಪ್ರಜ್ಞಾನ. ಈ ಇಷ್ಟು ದಿವಸ ಪಾಠ ಎಲ್ಲ ಇದು ಸಾಧ್ಯ. ಅವಾಗ ವೇದವ್ಯಾಸರು ಅಂದರು, ಎರಡು ಕೈ ಮಾಡಿ ಹೇಳ್ತಂದ್ರಪ್ಪ, ವೇದಶಾಸ್ತ್ರಗಳಕ್ಕಿಂತಲೂ ಉತ್ತಮವಾದಂತಹ ಶಾಸ್ತ್ರ ಇಲ್ಲ, ಕೇಶವನಿಗಿಂತಲೂ ಸರ್ವೋತ್ತಮ ದೇವತಾ ಇದೆ. ಓಕೆ ಅಂದ್ರೆ ಒಮ್ಮೊಮ್ಮೆ ಇಮೋಷನಲ್ ಥಿಂಕ್ ಅಂತ, ಇಮೋಷನಲ್ ಭಾವನಾತ್ಮಕವಾಗಿ ಹೇಳಿದ್ರು. ಜಯ ಶ್ರೀರಾಮ್. 4 ಮಂದಿ ಭಾವನಾದಾಗ ಹೇಳ್ತಾರೆ. ಭಾವನಾತ್ಮಕ ಮಾತುಗಳು ಅವು ಭಾಳ ಭಜನೆ ಒಳಗೆ ಅದ್ವೈತಿಗಳನ್ನು ಕಾಲ ಲದ್ದು 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 ಅದೊಂದು ಮಾವು ಇರ್ತದೆ. ಅದೆಲ್ಲರೂ ಏನು ಮಾಡ್ತಾರೆ ಅಂದ್ರೆ ಅದು ವೇದವ್ಯಾಸರು ಮಾವೊಳಗೆ ಹೇಳಿರಬಹುದು. ಅಂದ್ರೆ ಮಗಜಸೇನ ಹಿ ಬೋಲ ಹೈ. ಅವರು ಬುದ್ಧಿಯಿಂದ ಹೇಳಿರ್ಲಿಕ್ಕಿಲ್ಲ, ವಿಚಾರ ಮಾಡಿ ಹೇಳಿಕ್ಕೆ. ಒಮ್ಮೊಮ್ಮೆ ಇಮೋಷನಲ್ ಥಿಂಕಿಂಗ್ಗಳು ಭಾಳ ಸೀರಿಯಸ್ ತಗೋಬಾರ್ದು. ಅಲ್ವಾ? ಮೊನ್ನೆ ಬ್ಯಾಂಕಿನ ಸತ್ಯ ಮಾತಾಡ್ತು ಅಂತ ಹೇಳಿ ಅಲ್ಲಿ ಎಲ್ಲ ಜೋಡಿ ಅಂದಿದ್ರಿ, ಖರೆ ಎಲ್ಲಿ ಆಗ್ತದೆ ಎಲ್ಲ ಜೋಡಿ ಇಲ್ಲಿ ಖರೆ ವಾಯ್ಪಾಗಿ ಎಲ್ಲಿ ಆಗ್ತದೆ ಅಂತ ನಾವು ಅಂತಿರ್ತೀವಿ. ಹಂಗೆ ವೇದವ್ಯಾಸ ಹೇಳ್ಯಾರಂದ್ರೆ ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ. ಹಂಗೆ ಅನ್ಬ್ಯಾಡ್ರಪ್ಪ, ನಾನು ಇಮೋಷನ್ ಥಿಂಕ್ ಅನಿಲ್ಲ. ಆಲೋಡ್ಯ ಸರ್ವಶಾಸ್ತ್ರಾಣಿ, ಎಲ್ಲ ಶಾಸ್ತ್ರ ಆರೋಢನ ಮಾಡಿ ಹಿಂದೆ ಮುಂದೆ ಎಡಕ್ಕೆ ಬದಕ್ಕೆ ಯಾನ ಕೆಳಗೆ ನೋಡಿ ಕೆಳದು ನವನೀತ ಮಾಡಿ ವಿಚಾರಿತ ಪುನಃ ಪುನಃ ವಿಚಾರ ಮಾಡಿ ಇದಮೇಕಂ ಸುನಿಷ್ಪನ್ನಂ. ಕೊನೆಗೆ ಇದೊಂದು ನಿರ್ಣಯ ಬಂತು, ಹೇಯೋ ನಾರಾಯಣ. ಆ ನಾರಾಯಣನೇ ಸರ್ವೋತ್ತಮ. ಏನಾಯಿತು ಅಂದರೆ ಇಮೋಷನಲ್ ಥಿಂಕ್ ಅಲ್ಲ. ಒಮ್ಮೊಮ್ಮೆ ಭಾಳ ಭಾವುಕದ ಒಳಗೆ ಅದು ಹೇಳ್ತಿರ್ತೀವಿ, ಮಂದಿ ಹೇಳೋ ಹಂಗೆ ಹೇಳ್ತೀವಿ. ವಾಸ್ತವಿಕ ಜೀವನದೊಳಗೆ ಏನೋ ಭಾವನದಾಗಿ ಹೇಳಿದ್ರೆ ಅಷ್ಟೇನು ಸೀರಿಯಸ್ ತಿಳ್ಕೊಬೇಡ. ಹಂಗೆ ಮತ್ತು ವೇದವ್ಯಾಸ ಹೇಳ್ಯಾರಂದ್ರೆ ಆರೋಗ್ಯ ಸರ್ವಶಾಸ್ತ್ರ ಅದು ಎರಡೂ ಅಂದರೆ ಇಮೋಷನಲ್ ಥಿಂಕ್ನೂ ಅದಾಗಲಿ ಮತ್ತು ಮೆಂಟಲ್ ಥಿಂಕ್ಸು ಏನು ಸತ್ಯಂ ಸತ್ಯಂ ಪುನಃ ಸತ್ಯಂ ಮುದ್ರತಿ ಇದೆಲ್ಲ ಇಮೋಷನಲ್ ಥಿಂಕ್. ಎರಡು ಕೈ ಮಾಡಿ ಶಪಥೆ ಮಾಡ್ತಾರೆ. ಮುಂದೆ ಆರೋಗ್ಯ ಸರ್ವಶಾಸ್ತ್ರ ಅದು 2 ಶ್ಲೋಕ ಭಾಳ ಮಹತ್ವದ್ದವು. ಸತ್ಯವಾಗಿ ನಾನು ಪ್ರದಕ್ಷಿಣೆ ತೊಗೊಂಡಾಗ ಆಗಂಗಿಲ್ಲ ಅಂತೆಲ್ಲ ಹುಡುಗರ ಸಾವುಗಳ ಮುಂದೆ ಬಾಗಲಕೋಟೆ ಪ್ರತಿಜ್ಞೆ ಮಾಡಿದ್ರು. ಏನಾದ್ರೆ ಯಾರು ಬಿಟ್ಟರು ಎಲ್ಲರೂ ಪ್ರತಿಜ್ಞೆ ಮಾಡಿ ಸಾವುಗಳ ಮುಂದೆ ಮಾಡಿ ಹಂಗೆ ಮಾಡ್ತಾರೆ. ಮುಂದೆ ಏನು ಪ್ರಸಂಗ ಬಂತು ಏನು ಒಬ್ಬ ಹಿಂದೆ ತಗೊಳ್ಳಾದೇ ಮಾಡ್ಕೊಂಡಂತೂ ನಮಗೆ ಎಲ್ಲೆಲ್ಲಿ ಬಂದಿಲ್ಲ.
ಅವನ ಕೇಳ್ದಾಗ್ತದೆ ಒಂದು ಸಾಲ ನಾವೆಲ್ಲ ಸಾಂಬಳ ಮಾತು ಕೇಳಿ ಮಾಡಿದ್ರೆ ಮುಂದೆ ನಮ್ಮ ಕಡೆ ಕನ್ಯಾನೇ ಬರಬಾರ ಅಂದ್ಬಿಟ್ಟು ಇವರು ವರದಕ್ಷಿಣೆ ತೊಗೊಂಡ್ರೆ ಏನೋ ಇರೋದಲ್ಲಿ ಪಾಠ ವರದಕ್ಷಿಣೆ ತೊಗೊಂಡು ವರದಕ್ಷಿಣೆ ತೊಗೊಂಡು ಮಾಡ್ಕೊಂಡಿಲ್ಲ ಹಂಗೆ ಮಾಡ್ಕೋತಾರೆ ಅಂದ್ರೆ ಏನೋ ಡ್ರಾಬ್ಯಾಕ್ ಅದಾವ ಈಗ ಲಕ್ಷಾಂತರ ರೂಪಾಯಿ ವರದಕ್ಷಿಣೆ ತೊಗೊಂಡು ಮಾಡ್ಕೋತಾರೆ ಇವು ಹಂಗೆ ಪುಗಳು ಮಾಡ್ಕೋತಾರೆ ಅಂದ್ರೆ ಅರ್ಥ ಈಗ ಶುರು ಮಾಡಿದ್ರೆ ಮಂದಿ ಯಾವುದಕ್ಕೆ ನಾವೇ ಮಾಡಿದೆವು ಏನಾರ ದೋಷ ಇರ್ಲಿಕ್ಕೆ ಬೇಕು. ದೋಷ ಇರಬೇಕು ಹಂಗೆ ಮಾಡ್ಕೋತಾರೆ ಅವರು ನೋಡಿ ನಾವು ಕರೆಕ್ಟ್ ಇರ್ಲಿಕ್ಕಂತೂ ಹಿಂಗೆ ಮಾಡ್ತೀವಿ ನೀವೇನೋ ಬಾಬ್ ಸಾಂಬಳ ಮಾತು ಕೇಳೆ ಉಪನ್ಯಾಸ ಕೇಳೆ ಏನೋ ಸಂಸ್ಕಾರ ಮಾಡ್ತಿದ್ರಿ ಹಂಗಾರ ಅಕ್ಷಂತಿ ಖುಷಿ ಹೊಂಡ ನೋಡಿ ಹಂಗೆ ದೊಡ್ಡ ಮಗ ಮೊದಲು ನಮ್ಮ ನೋಡಿ ತಿರುಗಾಡ್ತಿದ್ವಿ ತಮ್ಮ ಹಾಕೊಂಡು ಈ ಹೊಂಡ ನೋಡಿ ಊಟ ನಮ್ಮ ಹೊಡ್ಕೊಂಡು ಜೋಕಾಲಿ ಅಂತೀವಿ ಊಟ ನಾಮ ಜೋಕಾಲಿ ಮೊದಲು ಮಗ ಅಲ್ಲಿ ತಿರುಗಾಡ್ತಿದ್ದ ನೋಡಿ ಹಿಂಗೆ ಮಾಡಿದ್ರು ಅಂತಾರೆ ಮಂದಿ ಅದು ನೋಡಿ ಹಾಗೆ ಮತ್ತು ಹಂಗಾಡ್ತದ ಹೋಗಿ ಅದಕ್ಕೆ ಅಮ್ಮ ಹೇಳ್ತಾರ ನೀವು ತತ್ವನಿಷ್ಠರಾಗಿ ಬಾಳ್ರಿ ನಿಮ್ಮ ಸುಖದ ಕಿರಿಕೆ ಇನ್ನೊಬ್ರ ಕೈಯಾಗಿ ಕೊಡ್ಬೇಡ ನಿಮ್ಮ ನಂಬಿಕೆಯ ಕಿರಿಕೆ ಇನ್ನೊಬ್ರಿಗೆ ಕೊಡ್ಬೇಡ ಭಗವಂತನ ಪ್ರೀತ್ಯರ್ಥನ ಮಾಡಲಿಕ್ಕೆ ಅವ್ನು ಹೊಗಳತನ ಅಂತ ಹೇಳ್ತಾನೆ ಈ ಮಂದಿನ ಏನು ಗೊತ್ತಾನ ಮಂದಿ ಇದರಿಂದ ಮಾಡಿ ಜ್ಞಾನಿಗಳು ಸ್ವಾಮಿಗಳಂಥವ್ರು ಏನಾದರೂ ಸೂಚನೆ ಕೊಟ್ಟಂದ್ರೆ ಸತ್ಯ ಅಂತ ಸಾಮಾನ್ಯ ಮಂದಿ ನೀವು ಚಲೋ ಇದ್ರು ಅಂತಾರೆ ಕೆಟ್ಟ ಇದ್ರು ಅಂತಾರೆ ಹೊಂಗಿ ನಡ್ಸ್ಯಾನ ನೋಡು ಮಗ ಅದರಿಂದ ದಯವಿಟ್ಟು ಶ್ರೀಮದಾಚಾರ್ಯ ಸಿದ್ಧಾಂತ ಬ್ಯಾಲೆನ್ಸ್ ಸಿದ್ಧಾಂತ ಇಲ್ಲಿ ಯಾವ ದೇವತೆಗಳಿಗೂ ಅಪಮಾನ ಮಾಡಿ ಶಿವ ಹಿಡಿದು ಒಂದು ಸಣ್ಣ ಗಣಪತಿ ತನಕ ಎಲ್ಲ ದೇವತೆಗಳಿಗೂ ಏನದ ಇದೆ ಮಹಾಮರ್ಯಾದೆ ಎಲ್ಲ ಕಡೆ ಮರ್ಯಾದೆ ಅಂತ ತಿಳ್ಕೊಂಡು ಎಲ್ಲ ಸಮಾನ ಅಂದಿರು ಉತ್ತಮ ಇದನ್ನು ಶ್ರೀಮದಾಚಾರ್ಯರು ಪ್ರಮಾಣಗಳು ಸಿದ್ಧ ಮಾಡ್ಯಾರ ಈ ವಿಚಾರವನ್ನು ಇಷ್ಟ ಮಾಡ್ಕೊಳ್ಳಿಕ್ಕೆ ಏತದೇವ ಸತ್ಯಾಸ್ತ್ರ ನೋಡಿ ಇದೇ ಸತ್ಯ ಇದೆ ಅಂದರೆ ಇದೆ ಹೇಳಿದೆ ನಿನ್ನೆ ಮೊನ್ನೆ ಅಚ್ಚೆ ಮೊನ್ನೆ ಹೇಳಿದ್ದಲ್ಲ ಏತದೆ ಹೇಳಿದ್ದು ಸತ್ಯ ಅಂತರ್ಗಟ್ಟೆ ಅವನ ಮಾಡಿಸಿ ಬಿಟ್ಬಿಡ್ಬೇಕು ಅವರಿಗೆ ಯಾಕೆ ಹೆಚ್ಚಿಗೆ ಅಂತರ್ಗಟ್ಟೆ ವಿಷ್ಣು ಪುರಾಣ ಬಿದ್ದಾನೆ ತಿಳ್ಕೊಂಡು ಗಾಡಿ ಮುಂದೆ ಸಾಗಿಸ್ಬೇಕು ದುಶ್ಯಾಸ್ತ್ರಂತು ತತಃ ಪರಂ ಇದಕ್ಕೆ ವಿರುದ್ಧವಾದದ್ದೆಲ್ಲವೂ ದುಶ್ಯಾಸ್ತ್ರ ಸರ್ವೋತ್ತಮತ್ವ ವಾಯುದೇವೋತ್ತಮತ್ವ ಪಂಚವೇದಗಳಿಗೆ ವಿರುದ್ಧವಾದಂತಹ ಮಾತೆಲ್ಲಾದರೂ ಕಂಡು ಶಾಸ್ತ್ರ ಅದು ವೇದವ್ಯಾಸದ ಶ್ಲೋಕೆ ಇದ್ದರೂ ಅದು ಯಾಡಾಗಿತ್ತು ಇವರೇ ಮಾಡಿ ವೇದವ್ಯಾಸ ಹೆಸರಾಗಿ ಕೇಳ್ತಾರೆ ಮತ್ತು ಅಥವಾ ಅದು ನಾಟಕಕ್ಕಾಗಿ ಮಾಡಿರ್ತಾರೆ ರಾಮದೇವ್ ಲಿಂಗ ಪೂಜೆ ಮಾಡ್ಯಾರ ಅದೇ ಮತ್ತು ರಾಮದೇವ್ರ ಸ್ಟೇಟ್ ಅಂತೇಳಿ ಲಿಂಗ ಪೂಜೆ ಮಾಡ್ಯಾರ ಅಂತ ಹೆಂಗೆ ಮಾಡ್ತೀವಿ ಜಗತ್ತಿನೊಳಗೆ ಸಂತಾನ ಪ್ರಾಪ್ತಿಗಾಗಿ ಈಶ್ವರನ ಪೂಜೆ ಮಾಡೋದಂತ ಹೇಳ್ಯಾರ ಜಗತ್ತಿನ ಮಂದಿ ಇತ್ತು ರಾಮದೇವ್ರು ಮಾಡ್ಯಾರ ಲೋಕ ಶಿಕ್ಷಣ ಅಂತ ಮಾಡ್ತಾರೆ ಅಥವಾ ಒಮ್ಮೆ ಆ ಶ್ಲೋಕೆ ಇರಾಗಿಲ್ಲ ಇವ್ರು ಹಾಕೊಂಡಿರ್ತಾರೆ ಒಟ್ಟು ಯಾರ ಬಗ್ಗೆ ಈ ಪುರಂದರ ಬಿಟ್ಟು ಅದು ಹಾಕೊಂಡು ತಮ್ಗೆ ಯಾವ್ದು ಬೇಕು ಹಾಕೊಂಡು ಕೆಲವು ಪುರಂದರ ಬಿಟ್ಟು ಇವ್ರು ಹಾಕ್ಯಾರಿ ಭಾಗಸ್ವಾಮಿ ವಾದರಾಜ ಮಂದಿ ಆದರೆ ವಾದರಾಜನ ಭಾಗ ಇದ್ದಾಗ ವಾದರಾಜನಿಂದ ಆದಾಗ ಪುರಂದರ ದಾಸರು ಇದು ಇದ್ರೆ ಹೊರತು ಬೃಂದಾವನ ಆದ್ಮೇಲೆ ಮೊದಲೇ ಹೋಗ್ಬಿಟ್ಟಿದ್ರು ಈ ಭಾಗಸ್ವಾಮಿ ಅವ್ರು ಇದ್ದಾಗಂತ ಇಲ್ಲ ಹೋದ್ಮೇಲೆ ಬಂದು ಅದಕ್ಕಿಂತ ಮೊದಲು ಇವರೇ ಹೋಗ್ಯಾರ ಬೃಂದಾವನ ಹೇಗಿರ್ತಾರೆ ಅಷ್ಟು ಅತ್ಯಂತ ಅಬದ್ಧವಾದ ಮತ್ತು ಅಪ್ರಾಮಾಣಿಕ ಅದು ಮನುಷ್ಯಾಗೊಮ್ಮೆ ದುರಾಗ್ರಹ ಬಿಡ್ತಂದ್ರೆ ನೋಡಿ ಬೇಕಾದ್ರೆ ನಾವು ಬಗ್ಗೆ ನೋಡಿದ್ರೆ ಪಾಪ ರಾಯ ಮಾಡ್ಕೊಂಡು ನಿಂಗುತ್ತಾರೆ ನಾವು ಮೊದಲು ಹೇಳಿಬಿಟ್ಟು ಮಂದಿ ಇಲ್ಲಂತ ಹೆಂಗೆ ನಾವು ತಾನೇ ಅದು ಏನಂತ ಈ ಮಂದಿಗೆ ಸಾಕಷ್ಟು ಹೇಳಿಬಿಟ್ಟ ಅವ್ರ ಮಠದ ಮಂದಿನೇ ಬೈದಾರ ಅವರಿಗೆ ನಾವು ರಾಯರ ಮಠ ಸಂಪ್ರದಾಯ ಒಳಗೆ ಮೊಳಕೇಡು ಅಂತೇ ಅದು ಹಿಂದಿನ ಸ್ವಾಮಿಗಳು ಅಲ್ಲಿ ಪಂಡಿತರೆಲ್ಲ ಅದು ಇವರು ಒಂದು ಹೊಸ ವಾದ ಶುರು ಮಾಡಿದ್ರು ಈಗ ನಾವು ಮೊನ್ನೆ ಇದ್ರೊಳಗೆ ಸ್ವಾಮಿಗಳು ಹೇಳಿ ಇಲ್ಲ ಅದು ನಾವು ಮಂದಿ ಎಲ್ಲ ಹೇಳಿಬಿಟ್ಟಿವಿ ಈಗ ಇಷ್ಟೇ ನಾವು ಅಲ್ಲಿ ಭಾಳ ಗಲ್ಲ ಹಾಕಂಗಿಲ್ಲ ನಾವು ಬರೋಂಗಿಲ್ಲ ಕೋರ್ಟ್ಗಳು ಚಾರ್ಜ್ ಮಾಡೋಂಗಿಲ್ಲ ಸುಮ್ಮನೆ ನಾವು ಯಾರೂ ಹೇಳಂಗೆ ಹೋಗ್ಬಿಟ್ಬಿಟ್ಟು ನೀವೇ ಮಾಡಿ ಮೊದಲು ಸ್ಟೇಟ್ಮೆಂಟ್ ಕೊಡ್ತೀವಿ ಸ್ಟೇಟ್ಮೆಂಟ್ ಯಾವ ಸ್ಟೇಟ್ಮೆಂಟ್ ಕೊಡೋಂಗಿಲ್ಲ ಅವರೇ ಅದಂತ ಹೇಳ್ಯಾರ ತಪ್ಪು ನಾವು ಹೇಳ್ಬೋದು
ಅವಳು ಅದ ಅವಳು ಮತ್ತು ನಿಮ್ಮ ಮೊದಲೇ ಕೇಳ ಅವ್ರ ಮೊದಲೇ ಕೇಳ ಅಲ್ಲ ನಮ್ಮ ಹಿರಿಯಾಚಾರ್ಯ ಸ್ಪಷ್ಟ ನಮ್ಮ ಮನೆಗೆ ಹೇಳ್ಯಾರ ಮೊಳಕೇಡಿನಾಗೆ ಅದ ಬೃಂದಾವನದು ಇಲ್ಲಿ ಇಲ್ಲ ಅದು ನೀವು ನಮ್ಮ ಮೊಳಕೇಡಿನ ಅವಕಾಶ ಕೊಡಂಗೆ ಬರಲಿಕ್ಕೆ ಅದನ್ನ ಆಗಲ್ಲ ಅದಕ್ಕೆ ಕೊಡ್ರಿ ನಾಳೆ ಹೇಳ್ತೇವೆ ಹಿಂಗೆ ತಾತ್ಪರ್ಯ ಒಟ್ಟಾರೆ ತಾತ್ಪರ್ಯ ನಾವು ಶ್ರೀಮದಾಚಾರ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡೋದು ಒಂದು ಪರಂಪರಾದೊಳಗೆ ಬಂದಿರತಕ್ಕಂಥ ವಿಷ್ಣು ಸರ್ವೋತ್ತಮ ಗಟ್ಟಿಯಾಗಿ ನಂಬಬೇಕು ಇದರ ವಿರುದ್ಧವಾದದ್ದೆಲ್ಲವೂ ದುಶ್ಶಾಸ್ತ್ರಂ ದುಷ್ಟಶಾಸ್ತ್ರ ಎಂದರೆ ಆಗ ನಾವೇನು ಮಾಡ್ಬೇಕಾಚಾರ ತಸ್ಮಾತ್ ಸಚ್ಚಾಸ್ತ್ರಂ ಅಭ್ಯಸೇತ್ ನಿತ್ಯಂ ಏನು ಮಾಡ್ಬೇಕಂತ ಅದು ಹೊಲಸ ಇದು ಚಲೋ ಅದ ಅದು ಶಿಪ್ಪಿ ಇದರೊಳಗಿನ ಹಣ್ಣ ಶಿಪ್ಪಿಯನ್ನು ಒಗಿ ಹಣ್ಣನ್ನು ತಿನ್ನು ಸಚ್ಚಾಸ್ತ್ರಂ ಅಭ್ಯಾಸ ಅಂದ್ರೆ ಸಚ್ಚಾಸ್ತ್ರವನ್ನೇ ಏನು ಮಾಡ್ಬೇಕು ನಾವು ಅಭ್ಯಾಸ ಮಾಡಬೇಕು ದುಶ್ಶಾಸ್ತ್ರ ಪರವ ಸಚ್ಚಾಸ್ತ್ರವನ್ನೇ ಓದಬೇಕು ದುಶ್ಶಾಸ್ತ್ರವನ್ನು ಓದಬಾರದು ಅದನ್ನ ಸರಿ ಮಾಡಿ ಹೌದು ಅಲ್ಲ ಅಲ್ಲ ಹೇಳಿದ್ರೆ ಸಚ್ಚಾಸ್ತ್ರ ಯಾವುದು ನೋಡಿ ಮೊಸರು ಇಷ್ಟ ಕೇಳಿ ಮತ್ತೆ ಕುಬೂರ ಆಯ್ತು ರೀ ಸಚ್ಚಾಸ್ತ್ರ ಓದಬೇಕು ಸಚ್ಚಾಸ್ತ್ರ ಯಾವ ಮೊಸರು ಮಾಡಿದ್ರೆ ಕೇಳಿ ಅಲ್ಲಿ ನೋವು ಮಾರ ಆಗ ಹೇಳಿದ ಸಚ್ಚಾಸ್ತ್ರ ಯಾವ್ದು ಹೇಳಿದ ಯಾವ್ದು ಹೇಳು ಸೂತ್ರ ಭಾಗವತ ವಿಷ್ಣು ಸರ್ವೋತ್ತಮತ್ವ ಹೇಳೋ ವೇದವ್ಯಾಸರ ಪುರಾಣ 18 ಪುರಾಣ ಅಲ್ಲ 18 ಪುರಾಣ ನಹಿ ಇದನ್ನು ಶ್ರೀಮದ್ ಆಚಾರ್ಯ ಹೇಳ ಇದು ಸಚ್ಚಾಸ್ತ್ರ ದುಶ್ಶಾಸ್ತ್ರ ಇದಕ್ಕೆ ವಿರುದ್ಧ ದುಶ್ಶಾಸ್ತ್ರ ಅದನ್ನು ಓದ್ಬಾ ಅದು ಆಚಾರ್ಯ ಹೇಳಿದ್ರು ಅದನ್ನು ಓದಬಾರದು ಓದ್ರಿ ಓದಿಬೇಡ ಅದು ಅದೇ ಕರೆ ತಿಳ್ಕೊಬೇಡ ನೋಡಿ ಇದಕ್ಕಿಂತ ಚಂದ ಏನು ಬೇಕು ಹೇಳಿದ್ರು ದುಶ್ಶಾಸ್ತ್ರ ಪರಿತ್ಯಜ್ಯ ಅದೇನಾದರೂ ದುಶ್ಶಾಸ್ತ್ರವನ್ನೇ ಓದ್ಬೇಡ ಅಂತಂದಿಲ್ಲ ಓದ್ರಿ ಅದ್ರ ಓದೋದನ್ನು ಬಿಡ್ರಿ ಬಾಳೆಹಣ್ಣು ತಗೋರಿ ಹಣ್ಣು ತಗೋರಿ ಸಟ್ಟಿ ಹೋಗೋದು ಖಂಡನ ಮಾಡಿ ಅದನ್ನು ಓದೇಬೇಕಲ್ಲ ಎಲ್ಲರೂ ಓದೋದು ಕಾಣಲ್ಲ ಯಾರು ನಿರ್ಣಯ ಮಾಡ್ತಾರಲ್ಲ ಯಾವ ಬೆಳಕು ದುಶ್ಶಾಸ್ತ್ರ ಯಾವ 4-5 ವಿವರಣೆ ಇರ್ಬೇಕಲ್ಲ ಅವರು ದುಶ್ಶಾಸ್ತ್ರ ಇದಕ್ಕೆ ವಿರುದ್ಧವಾದ ಲಿಂಗ ಪುರಾಣ ಬಾಗೇವಾಡಿ ಕುಳ್ಕಣೆ ಅವರು ಎಲ್ಲ ದುಶ್ಶಾಸ್ತ್ರ ಎರಡು ಸಚ್ಚಾಸ್ತ್ರ ಯಾವ ಹೇಳ್ರಿ ವೇದಾದಿ 4 ವೇದಗಳು ರಾಮಾಯಣ ವೇದವ್ಯಾಸರದ ವಿಷ್ಣು ಸರ್ವೋತ್ತಮತ್ತು ಹೇಳೋ ಪುರಾಣ ಅದೆಲ್ಲ ಪುರಾಣ ಬರ್ದಾರ ವೇದವ್ಯಾಸದಲ್ಲಿ ಶಿವ ಸರ್ವೋತ್ತಮತ್ತು ಹೇಳ್ಯಾರ ವಿಷ್ಣುಗೆ ಹೇಳ್ಯಾರ ನಮಗೆಲ್ಲ 6 ತಿಳ್ಕೊಂಡ್ರೆ ಮತ್ತೆಲ್ಲ ಅವು ಅದಕ್ಕೆ ಶ್ರೀಮದಾಚಾರ್ಯ ನಿರ್ಣಯ ಮಾಡ್ಯಾರ ದುಶ್ಶಾಸ್ತ್ರ ನೋಡಿ ಯಾವ ಹೇಳ್ತೀನಿ ಕೇಳಿ ವೇದ ವಿರುದ್ಧವಾದ ಎಲ್ಲ ದುಶ್ಶಾಸ್ತ್ರ ಈಗ ಅದರೊಳಗಿನ ಒಳ್ಳೆಯ ಮಾತು ತಗೋರಿ ಸತ್ಯ ಮಾತಾಡಲಿ ಇದು ಮಾತು ಅವೆಲ್ಲ ನಮೂನೆ ವೇದಕ್ಕೆ ವಿರುದ್ಧವಾದಂಥದ್ದು ಪುರಾಣ ದುಶ್ಶಾಸ್ತ್ರಗಳು ಈ ನೋಡಿ ಉದಾಹರಣೆ ಇಸ್ಲಾಂ ಧರ್ಮ ಇದು ಅವು ಅದರೊಳಗೆ ಒಳ್ಳೆಯ ಮಾತವ ಅವು ನಮೂನೆ ಅವ್ರೇನು ಬೈತಾರೆ ವೇದಗಳು ತಪ್ಪವ ಶಾಸ್ತ್ರಗಳನ್ನ ಸುಳ್ಳದ ಅಂತಾರೆಲ್ಲ ಅವರೆಲ್ಲ ದುಶ್ಶಾಸ್ತ್ರ ದೇವರಲ್ಲಿದ್ದಾನೆ ಇದ್ರೆ ದೇವರಿಗೆ ಆಕಾರ ಇಲ್ಲ ಇದು ದುಶ್ಶಾಸ್ತ್ರ ಏನೋ ಹೇಳ್ಕೊಂಡು ಹೋಗ್ತಾರೆ ಅವಕ್ಕೆ ಈ ಅನೇಕ ಮಂದಿ ಇದ್ದಾರೆ ಬಿಡ್ರಿ ದೇವ್ರಿಂದ ಕಾಣಿಸ್ಬೇಕು ಅಂತ ನಾಸ್ತಿಕ ಶಾಸ್ತ್ರ ಇನ್ನು ಅದ ನಾಸ್ತಿಕ ಇವೇನು ನಾವು ದೇವ್ರು ಒಪ್ತೀವೋ ವೇದ ಒಪ್ಪಾಗಿ ಇದು ದುಶ್ಶಾಸ್ತ್ರೇ ದೇವರು ಒಪ್ತೀವೋ ಇದು ಮಾಡ್ತೀವೋ ವಿಷ್ಣು ಸರ್ವತ್ವ ಒಪ್ಪಂಗ ಅದು ದುಶ್ಶಾಸ್ತ್ರೇ ಈ ವಿಷ್ಣುನು ಒಪ್ತೀವಿ ನಾವು ಅವನು ದೊಡ್ಡವಂತ ಒಪ್ತೀವೋ ಸಮಾನ ಒಪ್ತೀವಿ ಅದು ದುಶ್ಶಾಸ್ತ್ರೇ ಏನ್ರಿ ಒಟ್ಟಾರೆ ಅದಕ್ಕೆ ಹೇಳಿದ್ರು ಇದಕ್ಕೆ ವಿರುದ್ಧವಾದಂಥದ್ದೆಲ್ಲವು ಮೊದಲೇ ತಿಳ್ಕೊಂಡು ವೇದಗಳನ್ನು ವೇದಾಂತವನ್ನು ಬ್ರಾಹ್ಮಣ್ಯವನ್ನು ಯಜ್ಞ ಯಾಗ ಬೈತಕ್ಕಂತೆಲ್ಲ ದುಶ್ಶಾಸ್ತ್ರ ಈ ಮಂದಿ ಭಾಳ ನರಸಿಂಹ ಪುರಾಣ ಏನದ ಅದು
ಸೊ ಇದ್ರ ಸತ್ವನ ಯಾಕೆ ಬರ್ತದೋ ಏನು ನರಸಿಂಹ ಪುರಾಣ ಅದು ಸತ್ತೊಳಗೆ ಬರ್ತದೆ, ಕೆಲವು ಒಳಗಿದು ಅದಕ್ಕೆ ಆಚಾರ್ಯ ಏನೇ ಬರ್ತಾನೆ ಟೋಟಲ್ ರಿಫೈಂಡ್ ಮಾಡಿಬಿಡ್ರಿ. ಅದಕ್ಕೆ ಆಚಾರ್ಯ ಮೊದಲು ಏನು ಹೇಳಿದ್ರು, ನೀವು 4-5 ಪ್ರಮೇಯಕ್ಕೆ ವಿರುದ್ಧವಾದ್ದು ಬಿಟ್ಬಿಡ್ರಿ. ಅದ್ರಾಗ ಅದಲ್ಲ ಅದ ಒಳ್ಳೇದು ಅದ, ಸ್ವಲ್ಪ ಕೆಟ್ಟದು ಹುಡುಗಿ ಬಿಟ್ಬಿಡ್ರಿ. ಈಗ ನೀವು ವಿಷ್ಣು ಸರ್ವ ಈ ಭಾಗವತೊಳಗೆ ಬಂತು, ಭಾಗವತ ಶ್ರೇಷ್ಠ ಶಾಸ್ತ್ರ. ಇದರೊಳಗೆ ಮತ್ತು ನಾನು ಮತ್ತು ಬ್ರಹ್ಮ ರುದ್ರ ಸಮಾನಿದ್ದೀವಿ. ದಕ್ಷ ಪ್ರಜಾಪತಿ ಯಜ್ಞೊಳಗೆ ವಿಷ್ಣು ಪರಮಾತ್ಮ ಹೇಳ್ತಾರೆ, ಅಹಂ ಬ್ರಹ್ಮ ಚ ಸರ್ವಶ್ಚ, ನಾನು ಬ್ರಹ್ಮ ರುದ್ರ ಸಮಾನ, ನಮ್ಮಲ್ಲಿ ಯಾರು ವೈಷಮ್ಯನು ನೋಡ್ತಾರೋ ನನ್ನ ದ್ರೋಹಿಗಳು ಅಂತ ದೇವ್ರು ಹೇಳ್ಯಾರ. ಭಾಗವತೆ ಇದು. ಅದೇ ಮಾಡ್ಬೇಕು ನಾವು. ಶ್ರೀಮದಾಚಾರ್ಯ ನಿರ್ಣಯ ಏನದ, ಬ್ರಹ್ಮರೂಪಿ ರುದ್ರರೂಪಿ ಅವು ಸಮಾನ. ಅದು ಶ್ರೀಮದಾಚಾರ್ಯ ಹೇಳ್ಯಾರ. ಈ ಪ್ರಮೇಯವನ್ನು ಬಿಟ್ಟು ಯಚ್ಚಾನುಕೂಲಮೇತಚ್ಚ ವಿಷ್ಣು ಸರ್ವೋತ್ತಮ, ನಾವು ಮೊದಲು ಹೇಳಿದ ವಿಷ್ಣು ಸರ್ವೋತ್ತಮತ್ವಕ್ಕೆ ವಿರುದ್ಧವಾದಂಥ ಯಾವುದೇ ಮಾತು ವೇದನೊಳಗೆ ಬಂದ್ರು ಅದು ಬಿಟ್ಟು ವೇದ ಬಿಡಬೇಡ್ರಿ. ಮತ್ತು ಯಾರದೇ ಆಚಾರ್ಯ ಹಿಂಗೆ ಆಗಿದೆ, ವೇದ ಬಿಡಬೇಡ. ಹಾಲು ಕುಡಿದ್ರೆ ಬಾಂಡೆ ಬಿಡಬೇಡ, ಯಾವುದಾದ್ರು ಮಾಡಬೇಕು ಅಂತ ಕೇಳಿದ್ರೆ ಆ ವೇದಕ್ಕೆ ಅನ್ಯಾರ್ಥವನ್ನು ಮಾಡಿ. ಅನ್ಯಾರ್ಥ ಮಾಡಲಿಕ್ಕೆ ಅನ್ಯಾರ್ಥ ಇದೆ ಹೇಳಿ. ನಾನು ಮತ್ತು ಬ್ರಹ್ಮ ರುದ್ರ ಒಂದಂದ್ರೇನು, ಬ್ರಹ್ಮನಲ್ಲಿ ಇದ್ದ ನನ್ನೊಂದು ರೂಪ ಅದ, ರುದ್ರನು ನನ್ನೊಂದು ರೂಪ, ಅವು ಸಮಾನ. ಈ ಉರಿಯೋ ಲೈಟು, ತಿರುಗೋ ಫ್ಯಾನು, ಅದು ಗ್ರೈಂಡರು, ಇವೆಲ್ಲ ಭಿನ್ನ. ಇದರ ಒಳಗಿದ್ದ ಕರೆಂಟು ಹಂಗೆ ಅರ್ಥ ಮಾಡ್ರಿ. ಹಿಂಗ್ಯಾಕೆ ನೀವು ಹೇಳೋದಿರೋ तुम्ही ओढातान करत आहे असं म्हणतात ना षडक महाराज. ओढातान नाही. ನಾವು ಶ್ರೀಮದಾಚಾರ್ಯ ಹೇಳ್ತಾರೆ, ಯಾವುದೇ ಒಂದು ಪ್ರಮೇಯ ಹೇಳಬೇಕಾದ್ರೆ ಇನ್ನೊಂದು ಪ್ರಮೇಯಕ್ಕೆ ಧಕ್ಕೆ ಬರಬಾರ್ದು. ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿಚೋತ್ತಮಃ ಅತೋಸ್ಮಿ ಲೋಕೇ ಪುರುಷೋತ್ತಮಃ. ಭಗವದ್ಗೀತಾ. ಓಂ ಅಧಿಕಂತು ಭೇದ ನಿರ್ದೇಶಾತ್ ಓಂ ಬ್ರಹ್ಮಸೂತ್ರವಾಗಿ. ಇನ್ನೊಂದು ನಥೇ ವಿಷ್ಣು ಜಾಯಮಾನೋ ನ ಜಾತೋ ದೇವ ಮಹಿಮ್ನ ಪರವಂತ ಮಾಪ ಋಗ್ವೇದ. ಇವೆಲ್ಲದಕ್ಕೂ ಅನುಕೂಲ ಆಗೋಂಗೆ ಹೇಳಬೇಕು. ಅದು ಒಂದೇ ವಾಕ್ಯ ಹೇಳಬೇಕು, ವಿರುದ್ಧ ವಾಕ್ಯ ಹಾಗೆ ಮಾಡಬೇಕಾಗ್ತದೆ. ಬ್ರಹ್ಮರುದ್ರಾದಿಗಳಲ್ಲಿ ಇದ್ದಂತಹ ಭಗವಂತನ ರೂಪಕ್ಕೆ ವಿಷ್ಣುವಿಗೆ ಸಾಮ್ಯ ಹೊರತು ಅವರೇ ಅಲ್ಲ. ಲೈಟು, ಗ್ರೈಂಡರು, ಫ್ಯಾನು ಇವುಗಳ ಒಂದೇ ಅಲ್ಲ. ಅದರಲ್ಲಿದ್ದ ಕರೆಂಟ್, ಅದರೊಳಗೆ ಕರೆಂಟು ಅದರ ಬಾ ಮತ್ತು ಮೈಗೋದ ನೀವು ಕರೆಂಟ್ ಕೆಲಸ ಮಾಡಿ. ಕರೆಂಟ್ ಒಂದೇ. ಹಂಗೆ ಅರ್ಥ ಮಾಡ್ರಿ. ಭಾಗವತ ಹಂಗೆ ಮಾಡ್ರಿ. ಇನ್ನು ಅದು ಅಬದ್ಧ ಪುರಾಣದ ಪುರಾಣ ಅಬದ್ಧ ಅಂದ್ಬಿಡ್ರಿ. ಎರಡು ಹೇಳ್ಯಾರ. ಚಲೋ ಪ್ರಾಣದಾಗ ಬಂತು ಅರ್ಥ ಬೇರೆ ಮಾಡಿ. ಲಿಂಗ ಪ್ರಾಣಾದಿಗಳಲ್ಲಿ ಇತ್ತಂತಂದ್ರೆ ಅದು ಬಿಟ್ಟೇ ಬಿಡ್ರಿ. ಅದು ನಮಗೆ ಬರದೇ ಇಲ್ಲ, ಅದು ಐತ್ರಿ ಬಂದ್ಬಿಟ್ರಿ. ಅದಕ್ಕೆ ಯಾಕೆ ಅರ್ಥ ಬೇರೆ ಮಾಡ್ಬೋದು. ಈ ಶ್ರೀಮದಾಚಾರ್ಯರು ಕೆಲವು ಪಾಣಿನಿ ವ್ಯಾಕರಣ ವಿರುದ್ಧ ಪ್ರಯೋಗ ಮಾಡ್ತಾರೆ. ಟೀಕರಾರ ಅದನ್ನು ಹೆಂಗೋ ಮಾಡಿ ಪಾಣಿನಿ ವ್ಯಾಕರಣ ಕೂಡಿಸ್ತಾರೆ. ನಮ್ಮಂಥರ ಮಾಡಿದ್ದೀವಿ ಒಂದು ಹಬ್ಬ ಬಿಡೋದು ಬಿಡ್ತಾರೆ. ನಾವು ಪಾಣಿನಿ ವ್ಯಾಕರಣ ತಪ್ಪು ಹೇಳ್ತೀವಿ. ಸಡ್ಡೆ ತನ ಬ್ಯಾಂಡಿಗೆ ಗೊತ್ತಿಲ್ಲ ಅಂತ ನಾವು ವ್ಯಾಖ್ಯಾನ ಮಾಡ್ತೀವಿ. ಅವ್ನು ದಡ್ಡತನವೇ ಅದಕ್ಕೆ ಕೂತಿದ್ದಾಗ ಶಾಣ್ಯರಾಗಿ ಭಯಂಕರ ಉತ್ತಮ ಪ್ರಯೋಗ ಮಾಡಿದ್ರು ಅಂದ್ರೆ ಇವ್ರಿಗೆ ಹೆಂಗೆ ವ್ಯಾಕರಣ ಪ್ರಯೋಗ ಮಾಡ್ತಾರೆ. ಟೀಕರ ಹೆಂಗೆ ಭಾಳ ಮಾಡ್ತಾರೆ. ಶ್ರೀಮದಾಚಾರ್ಯ ಅಪಾಣಿನಿಯ ಪ್ರಯೋಗ ಭಾಳ ಮಾಡ್ಯಾರ. ಟೀಕರ ಅದನ್ನು ಭಾಳ ಚಂದ ಪಾಣಿನಿ ವ್ಯಾಕರಣ ಪ್ರಕಾರ ಏನೇ ಅದು ಹೆಂಗೆ ಕೂಡಿಸ್ತಾರೆ ಅವರು. ಮಾಡಿ ನಮಗೆ ಸುಧಾರಣೆ ಭಾಳ ಬರ್ತಾರೆ. ಆದ್ದರಿಂದ ಇವೆಲ್ಲ ಹೆಂಗೆ ಮಾಡ್ಬೇಕು ನಾವು. ಸಚ್ಚಾಸ್ತ್ರಗಳು ದುಶ್ಯಾಸ್ತ್ರಗಳಲ್ಲಿ ಇದ್ದ ನಿಮ್ಗೊಂದು ಸ್ಕೇಲ್ ಕೊಟ್ಬಿಟ್ಟಾರೆ. ಯಾರೇ ಎಲ್ಲೇ ಏನೇ ಹೇಳಿ ಇವು 4-5 ಪ್ರಮೇಯಕ್ಕೆ ವಿರುದ್ಧ ಇತ್ತು ಅಂದ್ರೆ ಅದು ಬಿಟ್ಬಿಡ್ಬೇಕು. ಅದಿಲ್ಲ, ಅದು ಒಳ್ಳೆಯವರೇ ಹೇಳಿದ್ರು ಅಂದ್ರೆ ಅನ್ನೇ ಅರ್ಥ ಮಾಡಿ, ಬೇರೆ ಅರ್ಥ ಮಾಡಿ ಇಷ್ಟೇ. ಏನು ಅತ್ಯಂತ ಪ್ರಾಮಾಣಿಕವಾದಂತಹ ಮಾತೇ ಇತ್ತಂತಂದ್ರೆ ಬೇರೆ ಅರ್ಥ ಮಾಡಿ ಹೇಳ. ಅಹಂ ಬ್ರಹ್ಮಾಚ ಸರ್ವ. ಭಾಗವತ ನಮಗೆ ಬೇಕಾದ ಗ್ರಂಥ ಇದೆ. ಅದರೊಳಗೆ ಈಗ ಯಾರು ಓದಿಲ್ಲ ಸ್ವಲ್ಪ ಅಂದ್ರೆ ವೈದಿಕ ವ್ಯಾಕರಣ ಅಂದ್ರೆ ಏನು. ಪಾಣಿನಿ ಏನು ಮಾಡ್ಯಾರ ಅವ ವ್ಯಾಕರಣ ಮಾಡೋಬೇಡ. ಅವೇನು
ದಸಂತ ಮಾಡಿದ್ದಲ್ಲ. ಏನಾಕ್ಷ ಸಮಾಂ ಅಧಿಗಮ್ಯ ಮಹೇಶ್ವರ ಅವೆಲ್ಲ ಪ್ರಯೋಗ ನೋಡಿದ ಸಿಮಿಲಾರಿಟಿ ಎಲ್ಲದಕ್ಕೂ ಸೂತ್ರ ಮಾಡಿಬಿಟ್ಟ. ಮುಂದೆ ಇದು ಕೆಡಬಾರ್ದು, ಇದು ಹೀಗೆ ವೇದ ಒಳಗೆ ಬೇರೆ ಕಾಣಿಸ್ತದೆ, ಅದಕ್ಕೆ ವೈದಿಕ ವ್ಯಾಕರಣ. ಈಗ ರಾಮ ಆಗಚ್ಚತಿ, ರಾಮ ಅಂತೀವಿ, ವೇದ ರಾಮಾಸ್ ಅಂತ, ಅದೇ ವಿಪ್ರಾಸ್ ಅಂತಾರೆ, ವಿಪ್ರಾಹ ಅಂತೀವಿ, ವಿಪ್ರಾಸ್ ಅಂತ ಅಲ್ಲಿ ಅಂತಾರೆ ವೇದ. ಅಂದರೆ ವಿಪ್ರಾಸ್ ಕರೆಕ್ಟು ಅಂದರೆ ವೈದಿಕ ವ್ಯಾಕರಣ ರಾಮಾಹ ಬಹುವಚನ, ಅಂದರೆ ವಿಪ್ರಾಸ್, ವಿಪ್ರಾಸಃ ಅಂದರೆ ವಿಪ್ರದಂತೆ ಅರ್ಥ. ಬಹುನೇ ಇದರೊಳಗೆ ಬಹುವಚನ ಒಳಗೆ ಆಹ ಅಂತ ಅಲ್ಲಿ ಅಸ್ ಅಂತ ಎಲ್ಲೇ ವೈದಿಕ. ಅದಕ್ಕೆ ಪಾಣಿನಿ ಮಾಡಿಬಿಟ್ಟ 19 ಲೌಕಿಕ ವ್ಯಾಕರಣ ಹೇಳ್ತದೆ, ಅದಕ್ಕೊಂದು ನೇಮ್ ಮಾಡಿಬಿಟ್ಟ ಆಹ ಅಂತ ಇರಬೇಕು. ವೈದಿಕ ವ್ಯಾಕರಣ ಈ ಪ್ರಯೋಗ ಅಂತ ಎರಡೂ ಹಿಂಗೆ ಪಾಣಿನಿ ವ್ಯಾಕರಣ. ಶ್ರೀಮದಾಚಾರ್ಯರು ಎಷ್ಟೋ ಕಡೆಗೆ ಅಪಾಣಿನಿ ಪ್ರಯೋಗ ಮಾಡ್ತಾರೆ. ಅದಕ್ಕೆ ಟೀಕಾರ ಹೇಳ್ತಾರೆ, ಸ್ವಚ್ಛ ವೈದಿಕತ್ವಂ ಇತಿ ಖ್ಯಾಪಮಾನ ಆಚಾರ್ಯ. ನನ್ನ ಮಾತುಗಳು ವೈದಿಕ ಮಾತುಗಳು ಅಂತ ಆಚಾರ್ಯ ತೋರಿಸೋ ಸಲುವಾಗಿ ಆ ವೈದಿಕ ಪ್ರಯೋಗ ಮಾಡಿ ಯಾಕೆ ಪಾಣಿನಿ ಬಿಟ್ಟು ಹಂಗೆ ಮಾಡ್ತಾರೆ. ಟೀಕಾರ ಹಂಗೆ ಇದು ಮಾಡಿ ಮತ್ತು ವೇದನಾಗ ಅಂಥ ಪ್ರಯೋಗ ಮಾಡಿ ತೋರಿಸ್ತಾರೆ. ಹಿಂಗೆ ಮಾಡ್ಯಾರ ಶ್ರೀಮದಾಚಾರ್ಯ. ಪ್ರಾಯ ನಮ್ಮದು ಏನದ ಪಾಣಿನಿ ಮೀರಿ ಯಾರು ಹೋಗ, ವೈದಿಕರು ವೈದಿಕ ಇರ್ಕೊಳ್ಳಿ ಅಂತ ನಿಯಮ ಎಲ್ಲರೂ ಪ್ರಾಯ ಹಾಗೆ ಮಾಡಿ ಪಾಣಿನಿ ವ್ಯಾಕರಣ ಮೀರಿ ಮಾಡಿದ್ದೆ ಆಚಾರ ಮಾಡ್ತಾರೆ. ಶಂಕರಾಚಾರ್ಯ ಎಕ್ಸ್ಪ್ಲೇನ್ ಮಾಡ್ಯಾರ. ವೇದನಾಗ ಹೆಂಗದ ಈ ವೈದಿಕ ವ್ಯಾಕರಣ ಅಪೌರುಷೇನೆ. ಹೌದು, ಅಪ್ಪ ವೇದ ಮತ್ತು ವೇದ ಅದರ ಹಾವ ಕಡೆ ಪ್ರಯೋಗ ಇಲ್ಲ. ಹೀಗಾಗಿ ಲೌಕಿಕ ವ್ಯಾಕರಣ ಒಳಗೆ ಪ್ರಯೋಗ ಇದೆ. ಅದಕ್ಕೆ ಪಾಣಿನಿ ನೇಮ್ ಮುಂದಿನವ್ರು ಕೆಲಸ ನೇಮ್ ಮಾಡಿಬಿಟ್ಟು ಇದಕ್ಕೆ ಹಿಂಗೆ ಪಾಣಿನಿ ಒಂದು ಹಡ್ಡು ಇದ್ದಂತ ಎಲ್ಲರೂ ಪಾಣಿನಿ, ವರರುಚಿ ಮತ್ತು ಪತಂಜಲಿ ಮೂರು ಮಂದಿಗಳು ಪಾಣಿನಿ ಭಾಳ ದಡ್ಡ ಅಂತ. ಅವ್ನು ಹೋಗಿ ದೇವರಿಗೆ ಬೇಡ್ಕೊಂಡಂತ, ಶಿವ ಯಾಕಪ್ಪ ಅಂತ, ನನಗೆಲ್ಲ ದಡ್ಡ ಅಂತ ಏನು ಮಾಡಿ ನೀನೇ ವ್ಯಾಕರಣ ಶಾಸ್ತ್ರ ಮಾಡ್ಬೋದು ಹೇಳಿ ಅವ್ರಿಗೆ. ಮತ್ತು ಅದು ಹೆಂಗೆ ಮಾಡಿ ಅಂದ್ರೆ ಐ ಉಂಡ್ರು ಋಕ್ ಡಬ್ರು ಭಾಷೆ ಐ ಉಂಡ್ರು ಋಕ್ ಏ ಓಂ ಐ ಔ ಛಾಯ ವರಟ್ ನಣ್ ನ್ಯಾಮ ಗಣ ನಮ್ ಜಬೈ ಗಡ ದಷ್ಟ ಖಪ ಚಟ ತಚ ತವು ಕಬೈ ಚಟ ಸರ ಹಲ್ ಅಂತ ಡಬ್ರು ಭಾಷೆ 14 ಸೂತ್ರ ಕೊಟ್ಟ. 14 ಸೂತ್ರದಿಂದ 3000 ಮಾಡಿದ. ಮುಂದೆ ಅದ್ರ ಮೇಲೆ ಭಾಷೆ ಬರೋದು ಪತಂಜಲಿ. ಅವನ ಕಂಡನ ಅವನ ವೈದ್ಯ ವ್ಯಾಖ್ಯಾನ ವರರುಚಿ ವೃತ್ತಿಕಾರ. ಅದು ಮತ್ತು ಇನ್ನೂ ಕೆಲವು ಇದಾದಲ್ಲ ಅಡಿಷನಲ್ ನಿಯಮ ಮಾಡಿದ ವೃತ್ತಿಕಾರ. ಅವನೇ ಅಮಾತ್ಯ ರಾಕ್ಷಸ, ಅಮಾತ್ಯ ಚಾಣಕ್ಯ. ಚೆನ್ನಾಗಿ ಹೋಗ್ಯಾವ. ಅಂತೂ ಇದೆಲ್ಲ ಯಾಕೆ ಬಂತಿದ್ವಿ ಅಂದ್ರೆ ಶಾಸ್ತ್ರಮಭ್ಯಸೆ ನಿತ್ಯ. ನಾವೆಲ್ಲ ಏನು ಮಾಡಬೇಕು, ಶಾಸ್ತ್ರವನ್ನೇ ಓದಬೇಕು. ನಮಗವರು ಶಿಸ್ತು ನಿರ್ಣಯ ಮಾಡಿಕೊಟ್ಬಿಟ್ಟ, ನೀವು ಹಾಗೆಲ್ಲ ಅನ್ಕೋಬೇಡ. ಅಲ್ಲ, ಶಾಸ್ತ್ರ ಓದ್ರಿ, ಅಷ್ಟೆಲ್ಲ ಬೇಡ ಅನ್ನೋದು ನಿರ್ಣಯ ಮಾಡಿದ್ರು. ಎರಡು ಇಟ್ಟಾರೆ, ಕಬ್ಬು ಕಬ್ಬಿನ ಜ್ಯೂಸು, ಅಲ್ಲಿದ್ದವರು ಕಬ್ಬು ತಿಂದರೆ ಇದನ್ನು ಜ್ಯೂಸ್ ಕುಡಿದು ಹೋಗ್ರಿ ಅದೇ ಎಲ್ಲ ಜ್ಯೂಸ್ ಇದ್ದಂಗೆ ಅದೇ. ಅದು ಒಂದು ಮಾತ್ರ ನಾ ಎಲ್ಲ ಆಗಲಿ ಆ ಸಮಗ್ರವಾಗಿ ಅಧ್ಯಯನ ಮಾಡೋಣ, ಜ್ಯೂಸ್ ಕುಡಿದ್ವಿ ಇಷ್ಟೇ. ಶಾಸ್ತ್ರ ನಿರ್ಣಯ ಮಾಡಿದ್ರೆ ಅಲ್ಲಿ ಹೋಗ್ಬೇಕು, ನಿರ್ಣಯ ಮಾಡಲಿಕ್ಕೆ ಹೋಗಬೇಕು. ದಾಸರ ಪದಗಳು ಜ್ಯೂಸ್ ಇದ್ದಂಗೆ, ಪ್ರಮಾಣ ಕೇಳಿದ್ರೆ ಅಲ್ಲಿ ಹೋಗೋದು. ನನಗೆಲ್ಲ ಬರ್ತಂದ್ರೆ ಬೇಡ, ದಾಸರ ಪದಗಳು ಹಿಂದಿ ಇಟ್ಟದ್ದನ್ನು ಹೇಳ್ಯಾರ ಇಷ್ಟೇ. ನಿರ್ಣಯ ಮಾಡಬೇಕಾಗ್ತದ ಅಲ್ಲೇ ಹೋಗಿ ಶಾಸ್ತ್ರ ಓದಬೇಕು. ಪೂರ್ವಪಕ್ಷ, ಸಿದ್ಧಾಂತ ಮತ್ತು ಮತ್ಯುಕ್ತಿ, ಮತ್ ಸಿದ್ಧಾಂತ ಮತ್ತು ಅದಕ್ಕೆ ನಮ್ಮಲ್ಲಿ ಶಾಸ್ತ್ರಜ್ಞರಿಗೆ ಭಾಳ ಕಿಮ್ಮತ್ತು. ಅವ್ರು ಏನು ಮಾಡ್ತಾರೆ, ಹೇಳೋದನ್ನು ಪ್ರೂವ್ ಮಾಡಿ ತೋರಿಸ್ತಾರೆ. ಇವ್ರು ನಿರ್ಣಯ ಮಾಡ್ತಾನೆ ಹೇಳ್ತಾರೆ, ನಿರ್ಣಯ ಮಾಡ್ತಾನೆ ಹೇಳ್ತಾರೆ. ಪುರಾಣಿಕರು, ದಾಸರು, ಅವರು ಉಪನ್ಯಾಸಕಾರರು, ಅದರ ಸುಧಾ ಪಂಡಿತರು ಇತ್ಯಾದಿಗಳು. ಅದಕ್ಕೆ ನಿಜವಾದ ಸುಧಾ ಓದೆ, ಸುಧಾ ಪಂಡಿತರಂದ್ರೆ ಎಂದೋ ಸುಧಾ ಮಂಗಳಾದ ಸುಧಾ ಪಂಡಿತರಲ್ಲ ಎಂದು ದಿನಾಲು ಆ ಸುಧಾ ನೋಡ್ತಿರ್ಬೇಕು, ದಿನ ಪಾಠ ಹೇಳ್ತಿರ್ಬೇಕು. ಅದು ಪಂಡಿತರೇ ಪಂಡಿತರಲ್ಲ ಅಂತ ಪಂಡಿತರೇ ಇದ್ದಾರೆ. ಆದರೆ ಮಂಗಳಾ ದಿವಸ ಪುಸ್ತಕ ಇಟ್ಟವ್ರು ತೆಗೆಯೋದೇ ಅದು. ದಿನಾಲು ಅಚ್ಚಾಸ್ತವನ್ನು ಸ್ವಲ್ಪ ಆದರೂ ನಮ್ಮ ಆಚಾರ್ಯ ಹೇಳ್ತಿದ್ರು, ಯಾರೂ ಕೇಳಿ ದೇವ್ರ ಮುಂದೆ ಅನುವಾದ ಮಾಡು, ಆದರೆ ಅದೇನು ಮರ್ತು ಹೋಗ್ಬಿಡ್ತು.
ನಾವೆಲ್ಲ ಇಷ್ಟು ಹುಡುಗರು ಪಾಠ ಹಿಡಿದು ಕಾರಣ ನಾವು ಸಾರ್ಥದಲ್ಲ. ಅನುವಾದ ದಿನಾಲು ಆ ತಲೆ ಉಳಿತಾವೆ ವಿಷಯಗಳು. ಇಲ್ಲದೆ ಹೋದ್ರೆ ಏನಾಗುತ್ತೆ ಗೊತ್ತಂದ್ರೆ ಅವು ಶಾಸ್ತ್ರ ಮರ್ತೋಗ್ಬಿಡುತ್ತೆ. ಒಮ್ಮೊಮ್ಮೆ ಎಷ್ಟು ಮರಿತಾವಂದ್ರೆ ನಾವು ಓದಿದ್ದು ಇಲ್ಲ ಅಂತ. ತರ್ಕದಾಂಡವ ಅಂತ ಇದಂಥದ್ದು ನಮಗೆ ಆಚಾರ ಭಾಳ ಕಷ್ಟಪಟ್ಟು ಹೇಳಿದ್ರು. ಚಲೋ ಅನುವಾದ ಮಾಡಿದ್ವಿ ಅವಳಿದ್ರಿಗೆ. ತರ್ಕದಾಂಡ ಕಬ್ಬಣ ಕಡ್ಲಿದಂಗೆ ನೀವು ಇದು ಡಿಗ್ರಿ ಆದ್ಮೇಲೆ ಮಾಡ್ತಾರಲ್ಲ ಪಿ ಜಿ ಹಂಗೆ ಅದು ನಮಗೆ ಸುಧಾ ಗ್ರಂಥ ಆದ್ಮೇಲೆ ಹೇಳಿದ್ರು. ಅದನ್ನು ಅದಕ್ಕಿಂತ ಅದೇ ಒಮ್ಮೆ ಹೇಳ್ಯಾರ ಬಿಡ್ರಿ. ಅದು ಹೇಳಿದಾಗ ಚಲೋ ಅನುವಾದ ಚಲೋ ದೇಹ ತರ್ಕದಾಂಡ ಭಾಳ ಚಲೋ ಸತ್ಯಪ್ರಭು ಮುಂದೆ ಮಾಡಿದ್ವಿ. ಮುಂದೆ ಇಲ್ಲಿ ಬಂದೆವು, ಮಾಸ್ತರಿಕೆ ಮಾಡಿದೆವು, ಇದು ಮಾಡಿದೆವು. ಒಮ್ಮೆ ಅದು ಆಚಾರ ಕಡೆ ಹೋದಾಗ ಅದೇ ಪಾಠ ಮೊದಲು ಹೇಳೋದು ಏನು ತಲೆ ಹೇಳೋದು. ಆಮೇಲೆ ಪುಸ್ತಕ ನೋಡಿದ ಸ್ವಲ್ಪ ಏನೋ ಸ್ವಲ್ಪ ಹೇಳ್ದಂಗೆ ಮಾಡಿದೆ. ಅವಾಗ ಆಚಾರ ಹಿಂಗೆ ಬೈದರು. ರಕ್ತ ನೀರು ಮಾಡಿ ಹೇಳಿದ್ದು ನಿಮಗೆ ಪಡ್ಕೊಂಡೀಗ ಮಾಸ್ತರಿಕೆ ಮಾಡಬೇಡ ಎಲ್ಲ ಏನು ಹಂಗೆ ಹಾಕೊಂಡು ಹೋಗಿ ಬಂದೆ ರಾಮವಾರ ಹೋಗೋದು ಕೊಡ್ತೀರಿ ಇಲ್ಲ ಹೆಂಗೆ. ಆಮೇಲೆ ಹೇಳಿದರು. ನಾ ಹೇಳಿರಪ್ಪ ಅದು ತರ್ಕದಾಂಡ ದಿನ ಓದ್ಬೇಕಂತ. ಮತ್ತು ನೀವು ನೌಕರಿ ಬಿಟ್ಟು ಮತ್ತೆ ಹೀಗೆ ಸಂಸಾರಸ್ಥಾಗಿ ಬಿಟ್ಟು ನಾನು ಮಾತು ಕೇಳಿ ಬಂದೆ ಅಂದ್ರೆ ಮಾಡ್ಕೊಂಡು ಅದನ್ನು ದಿನಾರು ಓದ್ತವ ಪಾಠ. ಭಾಗವತ ಗೀತಾ ಹೇಳ್ತು ಮಾಡ್ಕೊಂಡು ಮಂದಿ ಬರ್ತಾರೆ. ಈಗ ತರ್ಕದಾಂಡ ಹೇಳೋದು ಯಾವ ಬರ್ತದೆ ನಮ್ಮದೇ ತಾಂಡವಾಗ್ತದೆ. ಅದಕ್ಕೆ ಆಚಾರ ಹೇಳಿದ್ರೆ ಇಲ್ಲ ಹುಡುಗರಿಗೆ ಹುಡುಕ್ಯಾಡ್ತು ಹೇಳ್ತು ಭಾಳ ನನಗೂ ಇಷ್ಟು ದಿನ ನೋಡ್ತೀನಿ ಮಾಡ್ತೀನಿ. ಏನೇ ಆದರೂ ಉಳಿಯಂಗಿಲ್ಲ. ಅಂದ್ರೆ ತರ್ಕತಾಂಡವ, ಚಂದ್ರಿಕಾ, ನ್ಯಾಯಾಮೃತ ಇವು ರಿಸರ್ಚ್ ಗ್ರಂಥ. ಅದಕ್ಕಿಂತ ಸುಧಾರೇ ಚಲೋ ನೋಡೋದು ತಗೊಂಡು ಸುಧಾ ಪಾಠ ಇಟ್ಕೊಂಡಿದ್ದು 2-3 ಉಳಿತಾವೆ. ಮಂಗಳವಾರ ಬಂದಾಕ್ಷಣವೇನೆ ಜ್ಞಾನ ಉಳಿಯಂಗಿಲ್ಲ. ನಾವು ಯಾವ್ದು ಹೇಳ್ತೀವೋ ಜ್ಞಾನ ಉಳಿತು. ಭಾಗವತ ಹೇಳ್ತಿರ್ತೀವೋ ಅದು ಉಳಿತು. ಗೀತಾ ಪೌರೋಹಿತ್ಯ ಜನ ಇನ್ನು ಪೌರೋಹಿತ್ ಬಿಟ್ಬಿಟ್ಟು ನನಗೆ ಅಲ್ಲಿ ಬಂದಮೇಲೆ ನಾವು ಪೌರೋಹಿತ್ ಭಾಳ ಮಾಡಿಸ್ತಿದ್ವಿ. ಎಲ್ಲ ಆಚಾರ ಹೇಳಿದ್ರು ಒಂದು ದರ್ಬಾರಿ ಹಿಡಿ ಕೈಯಾಗ ಮಾಸ್ತರಿಕೆ ಮಾಡು, 2 ಆದಾಯ ತೊಗೋಬೇಡ ಬೈದ ಆಚಾರ. ಪೌರೋಹಿತ್ಯ ಮಾಡಿಸೋದು 2 ತಚ್ಚ ಎದಚ್ಚ ಅಂದ್ರೆ ಏನಂತ ಅದು ಮಾಡೋದು ಹೆಗ್ಗೆ ಹೊಡಿಬೇಕೇನು. ನಮ್ಮ ಆಚಾರಕ್ಕೆ ಭಾಳ ವಿರುದ್ಧ ಇರ್ತದೆ. ಪಗಾರ ತೊಗೊಂಡು ಉಪಯೋಗ ಮಾಡಿದ್ರೆ ಪೌರೋಹಿತ್ಯ ಮಾಡಿಸ್ಬಾರ್ದು. ಪೌರೋಹಿತ್ಯ ಮಾಡಿಸಿ ದುಡ್ಡು ತೊಗೋಬಾರ್ದು. ಆ ದುಡ್ಡೊಂದು ಇನ್ನೊಬ್ರಿಗೆ ಕೊಡಿ. ವ್ಯಾಸ ಬಿಡಿದ್ಮೇಲೆ ಕೂತು ಏನು ಮಾಡಿರಿ ಪಾಠ ಹೇಳ್ರಿ, ಪ್ರವಚನ ಹೇಳ್ರಿ, ವೇದವ್ಯಾಸರ ಪ್ರಸಾದ ತೋರಿ ಚಲೋ ಉಪಯೋಗ ಮಾಡಿ. ಈ ಕಡೆ ಪಾಠ ಪ್ರವಚನ ಮಾಡೋದು, ಪೌರೋಹಿತ್ಯ ಮಾಡೋದು, ಮಾಸ್ತರಿಕೆ ಮಾಡೋದು, ಇನ್ನೊಂದು ಇದು ಅಶಾಸ್ತ್ರೀಯ ಮಾಡೋದು. ಎಲ್ಲಾದ್ರೂ ನಿಂತೀವೋ ಅಂದ್ರೆ ಮಾಡಿಸು. ಆಮೇಲೆ ಶಾಸ್ತ್ರ ನಿಂತೀವೋ ಮಾಡಿಸು. ದಕ್ಷಿಣ ಕೊಟ್ಟರೆ ಅದು ಇನ್ನೊಂದು ಆ ವೃತ್ತಿ ಮಾಡೋದು ಕೊಟ್ಟರು. ನಾ ಹೇಳ್ಕೊಂಗಿಲ್ಲ ತಪ್ಪ ಹಂಗೆ ಪ್ರಸಂಗ ಬಂದವನು ಇರ್ತದೆ ಮಾಡ್ಕೊಂಡು ನಾ ಅಲ್ಲೇ ಕೊಟ್ಟು ಬಂದುಬಿಟ್ಟಿದ್ದೆ. ಮನೆಗೆ ತಂದ್ರೆ ಮತ್ತೆ ಬಂದು ಬೇರೆ ಆಗ್ತದೆ. ಇನ್ನೂ ಅರ್ಧಾನ ಇಟ್ಕೊಂಡು ಹುಡುಗರು ಚಾಕ್ಲೇಟ್ ಕೊಟ್ಟರು. ಚಾಕ್ಲೇಟ್ ಎಲ್ಲ ಲೇಟ್ ಇಲ್ಲ ಅಲ್ಲಿ ಕೊಟ್ಟೆ. ಅವರೇ ಭಾಳ ಸೇರಿ ಬಿಡೋದು. ಒಮ್ಮೊಮ್ಮೆ ಮಾಡ್ಸೋದು ಬಂತು. ಅದಾಗ ಸಾಕಷ್ಟು ದುಡ್ಡು ಬಂತು. ಅದನ್ನು ಎಂದ ಬಂದದಲ್ಲ ಅಂದೇ ಕೊಟ್ಟು ಬಂದ್ಬಿಟ್ಟು ಮನ್ಯಾಗ ಮಂದಿ ಹೇಳಿದ್ರೆ ಮತ್ತೆ ಯಾಕೆ ಕೊಟ್ರೆ ಅಂತ ಕೇಳ್ತಾರೆ. ಎದಕರಿ ಆಗಂಗಿಲ್ಲ ಅದು. ನಮ್ಮ ತೇಜಸ್ ಹಾಳು ಮಾಡಲಿಕ್ಕೆ ಆಗ್ತದೆ. ನಾನು ಯಾಕೆ ಹೇಳ್ಕೊತೀನಿ ಅಂದ್ರೆ ಇಷ್ಟು ಸೂಕ್ಷ್ಮ ಶಾಸ್ತ್ರ ವೇದವ್ಯಾಸರ ಪ್ರಸಾದದಿಂದ ಬಂದಂಥನ್ನು ತೊಗೊಂಡು ಉಪಯೋಗ ಮಾಡಿ. ಅವು ಕೂಡ ನಿಮ್ಮ ಐಷಾರಾಮ್ ಜೀವನಕ್ಕೆ ಪುಸ್ತಕ ಪಾಠ ಹುಡುಗರು ವಿದ್ಯಾರ್ಥಿಗಳು ಮತ್ತು ಐಷಾರಾಮ್ ಜೀವನಕ್ಕೆ ದಾನದಿಂದ ಬಂದಿರತಕ್ಕಂಥ ಹಣವನ್ನು ಯೂಸ್ ಮಾಡಿದ್ದೆ. ಭಾಳ ಲಘುನೇ ಹಾಳಾಗುತ್ತೆ. ನೀವು ಇದು ಫಾಲೋ ಮಾಡಿದ್ದು ಅವತ್ತು ಭಾಳ ಅಲ್ಲ ಆದಷ್ಟು ನೀವು ಇದು ಫಾಲೋ ಮಾಡಿದ್ದು ಏನು ಮಾಡ್ತೀವಿ ಫಾಲೋ. ನಾವು ಇನ್ನೂ ಭಾಳ ಕೆಳಗಿದ್ವಿ ಸಾಧನ ಕ್ಷೇತ್ರವಾಗಿ. ಅಲ್ಲ ಏನಿಲ್ಲ ಅದೊಂದು ಸಣ್ಣ ಗುರುಗಳು ಆಪರೇಷನ್ ಎಷ್ಟು ಕಟ್ಟುನಿಟ್ಟಾಗಿ ಪಾಲಿಸಿದೆ. ಭಾಳ ಹೆಸರು ಅದೇ ಮಾಡಬೇಕು. ಅದೇ ಮಾಡಬೇಕು. ನಮ್ಗೆ ಸಂತೋಷ ಭಾಳ ಸಂತೋಷ. ಸುಮಾರು ಏನ್ರಿ ಸಣ್ಣ ಮನೆ ಆಗಿದ್ದೀರಿ ನಮ್ಗೆ ಇದೇ ಸಂತೋಷ. ಸುಮ್ಮನೆ ತೊಗೊಂಡು ಏನು ಮಾಡ್ತೀವಿ ಕಸ ಬಿಡೋರು ಯಾರು ನಾನು ದೊಡ್ಡ ಹಾಲು ಕೂತದ ಅದೊಂದು ಪಾಠ ಹೇಳ್ತಿದ್ದೆವು. ಈಗ ಅದಕ್ಕೆ ಪಾಠ ಕೆಳಗೆ ಹೇಳ್ತೀವಿ
ಅದು ನಾನೇ ಹೋಗಿ ಕಸ ಬರ್ತದೆ 15 ರೂಪಾಯಿ ಅಂದ್ರೆ ಒಂದು ಅವಸ್ಥಾದ ಬೇಕಾಗ್ತದೆ ಒಂದು ಮನೆ ಮಂದಿ ಅದು ಬೇಕೇ ಒಂದು ವೈಭವ ಬೇಕು. ಕಡೆತನಕ್ಕೆ ಆದ್ರೆ ಇಲ್ಲಿ ಬೆನ್ನು ಹತ್ತಿದ್ರೆ ಮನುಷ್ಯಾಗಿ ಇದು ಬಂದ ಇದೆಲ್ಲ ಯಾಕೆ ನಮ್ಮ ನೆನಪಾಯ್ತು ಅಂದ್ರೆ ಸಚ್ಚಾಸ್ತ್ರ ಅಭ್ಯಸೇ ಸಚ್ಚಾಸ್ತ್ರಂತೂ ಪರಿತ್ಯ ಶ್ರವಣಾದಿ ವಿನಾನ ಇವ ಕ್ಷಣಂ ತಿಷ್ಠೆ ಅಪಿಕುಚಿತ ಆಚಾರ ಪತ್ರ ಬರೆದ ನಮಗೆ ಎಂತ ಶಾಸ್ತ್ರ ಪಾಠ ಬಿಡ್ತೀರಿ ಸೋದಕ್ಕಂತ ತಿಳ್ಕೊ ಮನೆ ಬಂದಂತ ತಿಳ್ಕೊ. ನನಗೆ ಇದು ಹೇಳಕ್ಕೆ ಆಚಾರ ಮಾತು ನೆನಪಾಗ್ತದೆ. ಎಲ್ಲರೂ ಅದೇ ಮಾಡಬೇಕು. ಸ್ಪೇಷಲ್ಲಿ ಇಡೀ ವಯಸ್ಸಿನೊಳಗೆ ಯಾವುದನ್ನೂ ಮಾಡಿ ಇದೇ ಮಾಡು ಇದೊಂದಲ್ಲ. ಕಡೆಗೆ ರಾಮ 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 ಕೂತಾರೆ ಕೊಡ್ರಿ, ಅನಿಸ್ರಿ, ಹೇಳ್ರಿ, ಹೇಳಿಸ್ರಿ, ತಿಳಿಸೋರಿ. ಇದು ಬಿಟ್ಟು ಬ್ಯಾರೆ ಏನೂ ಮಾಡಬೇಡ. ವಯಸ್ಸಾಗಿಬಿಟ್ಟದು ಎಲ್ಲರಿಗೂ ಅನ್ನಾಗಿನ ಮತ್ತು ನನ್ನ ಪಡೆಯೋದು. ನಾ ಗಂಟು ಹಿಡ್ಕೊಂಡು ಕೂತಿದ್ದೆ, ಗಾಡಿ ಯಾವ ಬರ್ತಾ ಹೋಗೋದು. ಆದ್ರೆ ಎಲ್ಲರಿಗೂ ದೀರ್ಘಾಯುಷ್ಯ ನಮಗೂ ಬಂದು ದೀರ್ಘಾಯುಷ್ಯ ಬಂತು. ಅದರ ಗೃಹೀತ ಯುವಕೇಶೇಷು ಮೃತ್ಯುನ ಧರ್ಮ ಅಜರಾಮರವತ್ಪ್ರಾಜ್ಞ ವಿದ್ಯಾಮರ್ಥಂಚಿತ. ನಾವೆಲ್ಲ ಅಜರಾಮರಿದ್ದೀವಿ. ನಾವು ಭಾಳ ದೊಡ್ಡ ಬದುಕ್ತೇವೆ ಅಂತ ರೊಕ್ಕ ವಿದ್ಯಾ ಸಂಪಾದನೆ ಮಾಡೋದು. ಗೃಹೀತ ಯುವಕೇಶೇಷು ಮೃತ್ಯು ನಮ್ಮ ಕೂಡಲ ಹಿಡಿದು ಎಳ್ಲಿಕತ್ತಾನ ಅಂತ ತಿಳ್ಕೊಂಡು ಧರ್ಮ ಆಚರಣೆ ಮಾಡೋದು. ಗೃಹೀತ ಯುವಕಿ ಮೃತ್ಯುನ ಧರ್ಮ ಮೃತ್ಯು ನಮ್ಮ ಕೇಶ ಎಳ್ಕೊಂಡು ಹೊಂಟಾನ ಅಂತ ತಿಳ್ಕೊಂಡು ಏನು ಮಾಡಬೇಕು? ನಾಳೆ ಮಾಡಿದ್ರಾಯ್ತು ಧರ್ಮ ಇವತ್ತೇ ಅಂದ್ರೆ ನಮ್ಮ ಸಾಧನ ಪೂರ್ಣ ಆಗ್ತದೆ. ತಸ್ಮಾತ್ ಸಚ್ಚಾಸ್ತ್ರಂ ಅಭ್ಯಸೇ ನಿತ್ಯಂ ಋಷ್ಯಾಸ್ತ್ರಂತು ಪರಿತ್ಯಜೇ. ಸಾಕು, ಅರ್ಧಕ್ಕಿಂತ ಉಪನ್ಯಾಸ ಹೇಳ್ತಾರೆ. ನಮಗೆಲ್ಲ ಸಂಸ್ಥೆಯಿಂದ ಯಾರು ಮುಂದೆ ಹೇಳ್ತೀವಿ, ಅಧಿಕಾರದಿಂದ ಹೇಳ್ತೀವಿ, ಯಾರು ಮುಂದೆ ಹೇಳ್ತೀವಿ. ನೀವೆಲ್ಲರೂ ಭಕ್ತಿಯಿಂದ ಬಂದು ಕೇಳ್ತೀವಿ. ನಮ್ಮ ಮುಂದೆ ಇದನ್ನು ಹೇಳ್ತೀನಿ, ಯಾರು ಮುಂದೆ ಎಲ್ಲ ಹೇಳಕ್ಕೆ ಕಾರಣ ನೀವೇ. ಭಗವದ್ ಭಕ್ತರು, ವಿಷ್ಣು ಭಕ್ತರು. ಚಂದ ಹೇಳ್ತಾರೆ. 40 ವರ್ಷ ಪಾಠ ಮಾಡಿದ್ರೆ ಯಾವ ಚಂದ ಹೇಳ್ತಾರೆ. ವೈಯಕ್ತಿಕ ಸಾಧನೆ ಮಾಡಿ ನಾವೆಲ್ಲ ಸಾಧಕರಪ್ಪ, ಸಾಧಕರಿದ್ದೀವಿ. ನಾವು ಬರೋದು ಮುಖ್ಯ ಅಲ್ಲ, ನಾವು ಬರೋದು ಮುಖ್ಯ ಅಲ್ಲ. ತಮ್ಮದೇನು ಮಾಡಿ ಬರ್ತದೆ ಅದನ್ನ ಕೇಳೋದು ಬಹಳ ಮುಖ್ಯ. ನೀವು ಭಾಳ ಬರೋಬ್ಬರಿ ಹೇಳಿದ್ರಿ. ಆದರೆ ನೀವು ಬರೋದು ಅಷ್ಟೇ ಮುಖ್ಯ. ಇಲ್ಲ ನಿಮ್ಮಂಥ ಒಳ್ಳೆ ಜಿಜ್ಞಾಸುಗಳು ಮೊದಲು ನಾ ಇಷ್ಟು ಹೇಳೋದು. ಜಿಜ್ಞಾಸು ಏನು ಹೇಳಿ ಮತ್ತೆ ಅನು ವ್ಯಾಖ್ಯಾನ ಮತ್ತೆ ಕಟ್ಟಿಡೋದ ಇನ್ನೊಂದು ಅವಾಗ ಹೇಳಿದ್ರು ಇನ್ನೂ ವ್ಯಾಖ್ಯಾನ ಗೃಹಸ್ಥ ಮನೆ ಹಂಗೆ ಹೇಳ್ತೀವಿ. ಗೃಹಸ್ಥ ಇದೆಲ್ಲ ಮಾಡ್ಕೊಂಡು ಬರ್ತಾವಲ್ಲ. ಇಲ್ಲ ಸ್ವಾಮಿ ನಿಮ್ಮ ಮನುಷ್ಯದಿಂದ ಸ್ವಲ್ಪ ತಿಳಿ ಮಾಡಿ ಮಧ್ಯೆ ಮಧ್ಯೆ ಚಾಷ್ಟೆ ಮಾಡ್ತಾರೆ ಹೇಳ್ತಿರ್ತಾನೆ. ಮಾಸ್ತರಿಕೆ ಮಾಡಿರ್ತಾವೆ. ಇಲ್ಲಿ ತರ್ಕ ವ್ಯಾಕರಣ ಇದೆಲ್ಲ ಸೃಷ್ಟಿ ಶಾಸ್ತ್ರ ಬೇಕೇ ಬೇಕು. ಸಾಧನ ಅಂತ ಮಾಡೋದು ನೋಡಿ, ರೂಪಾಯಿ ಸಾಧನ ಮತ್ತೊಂದು ಭೌತಿಕ ಏನು. ನೀವೊಬ್ಬರು ಇಬ್ಬರು ಸಾಧಕರು ಬೇರೆ ಆದರೂ ನಾವು ಸಾಧನ